ಸೊ ಕಾಣಿಸ್ತಿದಿಲ್ಲ ಸ್ಕ್ರೀನ್. ಸೊ ಇವಾಗ ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನಾವು ಎ ಪಿ ಪಿ ಕಾನ್ಫಿಗರೇಷನ್ನು ಆ್ಯಂಡ್ ದೆನ್ ಯಾವ ಥರ ರನ್ ಮಾಡಬೇಕು ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ. ಸೊ ಅದರಲ್ಲಿ ನಾನು ಇಲ್ಲೊಂದು ಕೆಲವೊಂದು ಪಾಯಿಂಟ್ಸ್ ಆ್ಯಡ್ ಮಾಡಬೇಕು, ಅದನ್ನ ಆ್ಯಡ್ ಮಾಡ್ಬಿಡ್ತೀನಿ. ಸೊ F1110 ಸೊ ಏನೇನು ಮೇಂಟೈನ್ ಮಾಡಬೇಕು ಅಂತ. ಓಕೆ, ಸೊ ಫಸ್ಟ್ ನಾವೇನು ಮಾಡಬೇಕು, ರನ್ ಡೇಟ್, ರೈಟ್. ಸೊ ರನ್ ಡೇಟ್ ಆ್ಯಂಡ್ ಐಡೆಂಟಿಫಿಕೇಷನ್ನು ಪ್ಯಾರಾಮೀಟರ್ಸ್, ಕರೆಕ್ಟ್. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಪಾಯಿಂಟ್ ವೈಸ್ ಹಾಕ್ಬಿಡ್ತೀನಿ. ಓಕೆ, ಫಸ್ಟ್ ಸೊ ರನ್ ಡೇಟ್ ಆ್ಯಂಡ್ ಐಡೆಂಟಿಫಿಕೇಷನ್. ಓಕೆ, ಸೊ ಇದಾದಮೇಲೆ ಸೆಕೆಂಡ್ ಪ್ಯಾರಾಮೀಟರ್ಸ್. ಓಕೆ, ಸೊ ಪ್ಯಾರಾಮೀಟರ್ನ ಮೇಂಟೈನ್ ಮಾಡಬೇಕು. ಸೊ ಇದಾದಮೇಲೆ ಫ್ರೀ ಸೆಲೆಕ್ಷನ್ಸು, ಅಡಿಷನ್ ಲಾಗು, ಸೊ ಇದೆಲ್ಲ ಕಾಮನ್ಲಿ ನೀವು ಯಾವ್ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಇದು ಇಂಪಾರ್ಟೆಂಟ್. ಸೊ ಇದಾದಮೇಲೆ ನಾವು ನೆಕ್ಸ್ಟು ಪೇಮೆಂಟ್ಗೆ ಹೋಗೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಸೊ ಇದರಲ್ಲಿ ಕಂಪನಿ ಕೋಡ್ ಹಾಕಬೇಕು. ಪೇಮೆಂಟ್ ಮೆಥಡ್ ನೆಕ್ಸ್ಟ್ ಡೇಟ್. ಇವಾಗ ಪ್ಯಾರಾಮೀಟರ್ಸ್ನ ಮೇಂಟೈನ್ ಮಾಡಿದ್ವಿ. ಓಕೆ, ಸೊ ಅಲ್ಲಿ ಏನು ಸೆಲೆಕ್ಟ್ ಮಾಡಿಲ್ಲ ಪೇಮೆಂಟ್ ಮೇಲೆ, ಜಸ್ಟ್ ನಿಮ್ಗೆ ತೋರ್ಸೋದಕ್ಕೆ ಅಷ್ಟೇ ಮಾಡ್ತಾ ಇದ್ದೀನಿ ನಾನು. ಓಕೆ, ಸೊ ನೆಕ್ಸ್ಟ್ ಪ್ಯಾರಾಮೀಟರ್ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಪ್ರಪೋಸಲ್ ಕೇಳುತ್ತೆ. ಸೊ ಅದಾದಮೇಲೆ ಪ್ರಪೋಸಲ್ ಕೊಡಬೇಕು. ಸೊ ನೆಕ್ಸ್ಟ್ ಪ್ಯಾರಾಮೀಟರ್ಸ್, ಸೊ ಪೇಮೆಂಟ್ ಪ್ರಪೋಸಲ್ ಹರ್ ಪ್ರಪೋಸಲ್. ಸೊ ಇದಾದಮೇಲೆ ಪೇಮೆಂಟ್ ಆನ್ ಮಾಡಬೇಕು. ಸೊ ಫಸ್ಟ್ ನಾವು ಪ್ರಪೋಸಲ್ ನೋಡ್ಕೋಬೇಕು. ಸೊ ಇಷ್ಟು ಸ್ಟೆಪ್ಪನ್ನು ನೆನಪಿಟ್ಕೋಬೇಕು. ಇಷ್ಟು ಪ್ರಾಪರಾಗಿ ಮಾಡೋದ್ರಿಂದ ಪೇಮೆಂಟ್ ರನ್ ಆಗುತ್ತೆ. ಸೊ ಎಲ್ಲ ಮೇಂಟೈನ್ ಮಾಡಿರ್ಬೇಕು ಅಷ್ಟೇ. ಓಕೆ, ಸೊ ಇದು ಡೀಟೇಲ್ಸ್. ಇಲ್ಲಿ ಏನಾರು ಚೇಂಜಸ್ ಇತ್ತು ನೀವು ಡಿಲೀಟ್ ಮಾಡ್ಕೋಬೇಕು. ಇವಾಗ ನಾನು ಪ್ಯಾರಾಮೀಟರ್ಸ್ ಬೇಕು ಡಿಲೀಟ್ ಮಾಡ್ಕೋಬೇಕು ಅಂದರೆ ಡಿಲೀಟ್ ಮಾಡ್ಕೋಬೇಕು. ಓಕೆ, ಸೊ ಪ್ಯಾರಾಮೀಟರ್ಸ್ ಡಿಲೀಟ್ ಆಯಿತು. ಸೊ ಈ ಥರ. ಸೊ ಗೋ ಬ್ಯಾಕ್. ಸೊ ಇದು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ, ಸೊ ಯಾರ್ಯಾರು ಪ್ರಾಕ್ಟೀಸ್ ಮಾಡಿಲ್ಲ ಸೊ ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇವಾಗ EBRS ಕಾನ್ಫಿಗರೇಷನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ನಾನು ಎಲ್ಲರೂ ಜಾಯಿನ್ ಆಗಲಿ ಅಂತ ವೆಯ್ಟ್ ಮಾಡಿದ್ದು. ನಿನ್ನೆ ಕೂಡ 3-4 ಮೆಂಬರ್ಸ್ ಅಷ್ಟೇ ಜಾಯಿನ್ ಆಗಿದ್ದರು. ಸೊ ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡಿರಲಿಲ್ಲ. ನಿನ್ನೆ ಕ್ಲಾಸಲ್ಲಿ ಕೂಡ ಜಸ್ಟ್ ಏನೇನು ಡೌಟ್ಸ್ ಇದೆ ಕ್ಲಿಯರ್ ಮಾಡಿದ್ದೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇದನ್ನು ಪಿಂಗ್ ಮಾಡ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಅಟ್ಲೀಸ್ಟ್ ಇವತ್ತೊಂದು 7-8 ಮೆಂಬರ್ಸ್ ಜಾಯಿನ್ ಆಗಿದೆ. ದಟ್ಸ್ ಗುಡ್. ಓಕೆ, ಸೊ ಇವಾಗ EBRS ಅಂದರೆ ಏನು? ಎಲೆಕ್ಟ್ರಾನಿಕ್ ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ ನಾವು. ಓಕೆ, ಸೊ EBRS ಅಂದರೆ ಎಲೆಕ್ಟ್ರಾನಿಕ್ ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ.
ಓಕೆ. ಸೊ ನಾನು ಜಸ್ಟ್ ಇವಾಗ ಎಲೆಕ್ಟ್ರಾನಿಕ್ ಬ್ಯಾಂಕ್ ಕಾನ್ಫಿಗರೇಷನ್ ಅಂತ ಹಾಕಿದ್ದೀನಿ ಇದರಲ್ಲಿ. ಓಕೆ. ಸೊ ಏನಕ್ಕೆ ನಾವು ಇ ಬಿ ಆರ್ ಎಸ್ನ ಮೇಂಟೈನ್ ಮಾಡಬೇಕು ಸಿಸ್ಟಮಲ್ಲಿ ಅಂದರೆ, ಸೊ ನಾವು ಯಾವುದು ಡಾಕ್ಯುಮೆಂಟ್ನ ಇ ಬಿ ಆರ್ ಎಸ್ ಡಾಕ್ಯುಮೆಂಟ್ ಸ್ಟೇಟ್ಮೆಂಟ್ ಯಾವ ಥರ ಆಗಬೇಕು ಅಂತ ಮೇಂಟೈನ್ ಮಾಡಿರ್ತೀವಲ್ವ, ಸೊ ಅದೇ ಡಾಕ್ಯುಮೆಂಟ್ ಏನಾಗುತ್ತೆ, ಸೊ ಬ್ಯಾಂಕಿಗೆ ಹೋಗುತ್ತೆ. ಸೊ ಆ ಡಾಕ್ಯುಮೆಂಟ್ನ ನಾವು ಸೆಂಡ್ ಮಾಡಬೇಕು ಬ್ಯಾಂಕಿಗೆ ಬೇಸ್ಡ್ ಆನ್ ಅವ್ರಿಗೆ ಏನೇನು ಡೀಟೇಲ್ಸ್ ಬೇಕು ಟ್ರಾನ್ಸಾಕ್ಷನ್ಸ್ ಪೋಸ್ಟ್ ಮಾಡೋಕ್ಕೆ. ಓಕೆ. ಸೊ ಅಕೌಂಟ್ ಹೋಲ್ಡರ್ ಅಕೌಂಟಿಂದ ವೆಂಡರ್ಸ್. ಓಕೆ. ಸೊ ಅದಕ್ಕೆ ಏನೇನು ಬೇಕು, ಸೊ ಅದನ್ನು ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಈ ಕಾನ್ಫಿಗರೇಷನ್ಸ್ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್. ಓಕೆ. ಸೊ ಇಟ್ ಕ್ಯಾನ್ ಬಿ ರೆಮಿಟೆಡ್ ಬೈ ದ ಬ್ಯಾಂಕ್ by the similar formats is there. Okay. So there is some formats like MT940 is there, and multi cache is there, and BAI is there, BAI2 is there. So these are the formats. Okay. So formats means which will be provided by bank. So bank they will give this format. Okay. So bank or format ಕೊಡ್ತಾರೆ. So as for this format ನಿಮ್ದು ಡಾಕ್ಯುಮೆಂಟ್ ನಮಗೆ ಬರಬೇಕು. ಸೊ ಆ ಫಾರ್ಮೆಟ್ ಪ್ರಕಾರ ಡಾಕ್ಯುಮೆಂಟ್ ಬಂದರೆ, ಸೊ ದೆನ್ ವಿ ವಿಲ್ ಪ್ರಪೋಸ್ ದ ಪೇಮೆಂಟ್ ಟು ದ ವೆಂಡರ್ಸ್. ಅವ್ರೇನು ಮಾಡ್ತಾರೆ, ಪೇಮೆಂಟ್ನ ಮಾಡ್ತಾರೆ ವೆಂಡರ್ಸ್ಗೆ. ಓಕೆ. ಸೊ ಅದಕ್ಕೆ ಪ್ರಾಪರಾಗಿ ಆ ಫಾರ್ಮ್ಯಾಟಲ್ಲೇ ಹೋಗಬೇಕು. ಓಕೆ. ಸೊ ಅದಾದಮೇಲೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಫಾರ್ಮ್ಯಾಟಲ್ಲಿ ಮಾಡಿದ್ವಿ ಅಂತ ತಕ್ಷಣ ಅದೇನಾಗುತ್ತೆ, ಬ್ಯಾಂಕಿಗೆ ಹೋಗುತ್ತೆ. ಬ್ಯಾಂಕ್ ಅವ್ರು ಪೇಮೆಂಟ್ ಮಾಡ್ತಾರೆ. ಬ್ಯಾಂಕ್ ಅವ್ರು ಪೇಮೆಂಟ್ ಮಾಡಿಬಿಟ್ಟು ಸೊ ಅದನ್ನ ಅಪ್ಡೇಟ್ ಮಾಡ್ತಾರೆ. ಸೊ ವಾಟ್ ಎವರ್ ದೇ ವಿಲ್ ಅಪ್ಡೇಟ್, ಸೊ ಅದು ಹಂಗೆ ಬರುತ್ತೆ. ಈವನ್ ಇನ್ಕಮಿಂಗ್ ಪೇಮೆಂಟ್ಸ್ ಕೂಡ ಅದೇ ಥರನೇ. ಸೊ ನಾವು ಬ್ಯಾಂಕಿಗೆ ಸೊ ಕಸ್ಟಮರ್ದು ಏನೇನು ಇನ್ಕಮಿಂಗ್ ಪೇಮೆಂಟ್ ಇರುತ್ತಲ್ಲ, ಸೊ ಆ್ಯಸ್ ಪರ್ ದ ಫಾರ್ಮೇಟ್ ಅವರು ಪೇಮೆಂಟ್ ರಿಸೀವ್ನ ಟ್ರಿಗರ್ ಆದರೆ, ಸೊ ಅದು ಕಸ್ಟಮರ್ ಬ್ಯಾಂಕ್ ಅಕೌಂಟಿಂದ ನಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದಮೇಲೆ ಇಂಟ್ರೆಸ್ಟ್ ಟ್ರಿಗರ್ ಆಗುತ್ತೆ. ಸೊ ಇಂಟ್ರೆಸ್ಟ್ ಟ್ರಿಗರ್ ಆದಮೇಲೆ ಸೊ ಅದು ನಾವು ಜಿ ಎಲ್ ವೈಸು ಟ್ರಿಗರ್ ಆಗಬೇಕು. ಸೊ ಜಿ ಎಲ್ಗೆ ಯಾವ ಥರ ಟ್ರಿಗರ್ ಆಗಬೇಕು ಅನ್ನೋದು ಈ ಕಾನ್ಫಿಗರೇಷನ್ಸ್ ಮಾಡ್ತಾ ಹೋಗ್ತೀವಿ ನಾವು. ಓಕೆ. ಸೊ ಅದಕ್ಕೆ ನಾವು ಬೇಸಿಕ್ಕಾಗಿ ಏನೇನು ಕಾನ್ಫಿಗರೇಷನ್ಸ್ ಮಾಡಬೇಕು ಫಸ್ಟು, ಸೊ ಅದನ್ನು ನಾವು ನೋಡ್ತಾ ಹೋಗೋಣ. ಓಕೆ. ಸೊ ಅಟ್ಲೀಸ್ಟ್ ವಿಲ್ ಡಿಸ್ಕಸ್ ಟುಡೇ. ಓಕೆ. ಸೊ ಇವಾಗ ಒ ಟಿ ಪಿ ಎಮ್ ಅಂತ ಒಂದು ಟಿ ಕೋಡ್ ಇದೆ. ಸಾರಿ, OT83 ಇದೆ. ಸೊ OT83 ಟಿ ಕೋಡಲ್ಲಿ ಫಸ್ಟ್ ನಾವು ಚಾರ್ಟ್ ಆಫ್ ಅಕೌಂಟ್ ಸೆಲೆಕ್ಟ್ ಮಾಡಬೇಕು. ನಮ್ಮ ಚಾರ್ಟ್ ಆಫ್ ಅಕೌಂಟ್ ಯಾವುದು, TATM. ಸೊ TATM ಚಾರ್ಟ್ ಆಫ್ ಅಕೌಂಟ್ ಹಾಕಿದ ತಕ್ಷಣ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ಇದು ಕಾನ್ಫಿಗರೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಇ ಬಿ ಆರ್ ಎಸ್. ಇದಕ್ಕಿಂತ ಮುಂಚೆ ನಾವು ಇದಕ್ಕೆ ಪ್ರೀ ರಿಕ್ವೆಸಿಟ್ಸ್ ಅಂತ ಇರುತ್ತೆ. ಸೊ ಆ ಪ್ರೀ ರಿಕ್ವೆಸಿಟ್ಸ್ ಏನು ಅಂದರೆ ನಾವು ಆಲ್ರೆಡಿ ಅದು ಮಾಡಿದ್ದೀವಿ, ಬಟ್ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಏನು ಪ್ರೀ ರಿಕ್ವೆಸಿಟ್ಸ್ ಅಂತ. ಸೊ ನಾವು ಬ್ಯಾಂಕ್ ಅಕೌಂಟ್ಸ್ನ ಕ್ರಿಯೇಟ್ ಮಾಡಿದ್ವಲ್ವ, ಬ್ಯಾಂಕ್ ಅಕೌಂಟ್ಸ್ನ GL ಅಕೌಂಟ್ಸ್, ಬ್ಯಾಂಕ್ GL ಅಕೌಂಟ್ಸ್ನ ಕ್ರಿಯೇಟ್ ಮಾಡಿದ್ವಿ, ರೈಟ್. FS00. ಸೊ FS00ದಲ್ಲಿ ಸೊ ಬ್ಯಾಂಕ್ GL ಅಕೌಂಟ್ಸ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಕ್ರಿಯೇಟ್ ಮಾಡುವಾಗ ಮೇನ್ ಬ್ಯಾಂಕ್ ಅಕೌಂಟ್ ಒಂದು, ದೆನ್ ಔಟ್ ಗೋಯಿಂಗ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ದೆನ್ ಇನ್ಕಮಿಂಗ್ ಬ್ಯಾಂಕ್ ಅಕೌಂಟ್, ಟೋಟಲ್ 3 GL ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀವಿ ಒಂದು ಬ್ಯಾಂಕ್ಗೆ. ಕರೆಕ್ಟ್. ಅಂದರೆ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ಗೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಮದು 2 ಬ್ಯಾಂಕ್ ಇದೆ SBI ಅಂದರೆ ನೀವು 6 ಅಕೌಂಟ್ಸ್ನ ಕ್ರಿಯೇಟ್ ಮಾಡಬೇಕು. ಓಕೆ. ಸೊ ಬಿಕಾಸ್ ಬ್ಯಾಂಕ್ ಅಕೌಂಟ್ ವಿಲ್ ಬಿ ಡಿಫ್ರೆಂಟ್, ರೈಟ್. ಸೊ ಅವಾಗ ನೀವು ಬೇಕಾದ್ರೆ ಬ್ಯಾಂಕ್ ಅಕೌಂಟ್ನ ಡಿಸ್ಕ್ರಿಪ್ಷನಲ್ಲಿ ಹಾಕೋಬೋದು. ಓಕೆ. ಸೊ ಅವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಬ್ಯಾಂಕ್ ಅಕೌಂಟ್ಗೆ. ಸೊ ಇವಾಗ ಈ ಥರ ಡಿಫೈನ್ ಮಾಡಿದ್ದೀವಿ. ಈವನ್ HDFC ಕೂಡ ಅಷ್ಟೇ. HDFC ಕೂಡ 3 ಅಕೌಂಟ್ GL ಅಕೌಂಟ್ನ ಕ್ರಿಯೇಟ್ ಮಾಡಿದ್ವಿ, ಒಂದು ಮೇನ್ ಆ್ಯಂಡ್ ಔಟ್ ಗೋಯಿಂಗ್ ಆ್ಯಂಡ್ ಇನ್ಕಮಿಂಗ್. ಸೊ ಮೇನ್ ಅಕೌಂಟಲ್ಲಿ ನಾವು ಏನೇ ಟ್ರಾನ್ಸಾಕ್ಷನ್ಸ್ ಮಾಡಲ್ಲ, ನಾವು ಆಲ್ರೆಡಿ ಅದೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಔಟ್ ಗೋಯಿಂಗ್ ಬ್ಯಾಂಕಲ್ಲಿ ನಾವು ಏನು ಪೇಮೆಂಟ್ ಮಾಡ್ತೀವಿ ವೆಂಡರ್ಸ್ಗೆ, ಅದೆಲ್ಲ ಔಟ್ ಗೋಯಿಂಗ್ ಬ್ಯಾಂಕ್ GL ಮುಖಾಂತರ ಟ್ರಿಗರ್ ಆಗುತ್ತೆ. ಸೊ ಇನ್ಕಮಿಂಗ್ ಅಷ್ಟೇ, ನಾವು ಏನೇ ಅಮೌಂಟ್ ರಿಸೀವ್ ಮಾಡ್ಕೊಂಡಿರ್ತೀವಿ ಅದೆಲ್ಲ ಇನ್ಕಮಿಂಗ್ ಬ್ಯಾಂಕ್ GLಗೆ ಟ್ರಿಗರ್ ಆಗಬೇಕು. ಓಕೆ. ಸೊ ಅದಕ್ಕೆ ನಾವು ಏನು ಕಾನ್ಫಿಗರೇಷನ್ಸ್ ಮಾಡಬೇಕು ಇದರಲ್ಲಿ ಅಂದರೆ, ಫಸ್ಟ್ ನಾವೇನು ಮಾಡಬೇಕು, ಅಕೌಂಟಿಂಗ್ ಸಿಂಬಲ್ಸ್ನ ಕ್ರಿಯೇಟ್ ಮಾಡಬೇಕು. ಸೊ ಏನಕ್ಕೆ ಕ್ರಿಯೇಟ್ ಮಾಡ್ತೀವಿ ಅಕೌಂಟಿಂಗ್ ಸಿಂಬಲ್ಸ್ನ? ಸೊ ಏನಕ್ಕೆ ಕ್ರಿಯೇಟ್ ಮಾಡ್ತೀವಿ ಅಂದರೆ, ಅದು ಏನಾಗುತ್ತೆ ಗೊತ್ತಾ, ಸೊ ಬಿಟ್ವೀನ್ GL ಅಕೌಂಟ್ ಆ್ಯಂಡ್ ಪೋಸ್ಟಿಂಗ್ ರೂಲ್ ಇದೆಯಲ್ಲ, ಸೊ 2 ಪೋಸ್ಟಿಂಗ್ ರೂಲ್ ಜೊತೆ ಸೊ ಅದು ವರ್ಕ್ ಆಗಬೇಕು. ಓಕೆ. ಸೊ ಇಟ್ ವಿಲ್ ಬಿ ಇಂಟರ್ಲಿಂಕಿಂಗ್ ಬಿಟ್ವೀನ್ ದ GL ಅಕೌಂಟ್ಸ್ ಆ್ಯಂಡ್ ಪೋಸ್ಟಿಂಗ್ ರೂಲ್. ಓಕೆ. ಸೊ ಪೋಸ್ಟಿಂಗ್ ರೂಲ್ ನಾವು ಇಲ್ಲೇ ಡಿಫೈನ್ ಮಾಡ್ತೀವಿ. ಓಕೆ. ಡಿಫೈನ್ ಪೋಸ್ಟಿಂಗ್ ರೂಲ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಅದು ನಿಮಗೆ ಹೋಗ್ತಾ ಸ್ಟೆಪ್ ಬೈ ಸ್ಟೆಪ್ ನಾನು ಎಕ್ಸ್ಪ್ಲೈನ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಜಸ್ಟ್ ಇವಾಗ ನಾವು ಅಕೌಂಟ್ ಸಿಂಬಲ್ಸ್ನ ಕ್ರಿಯೇಟ್ ಮಾಡೋಣ. ಸೊ ನೀವೇ ಇಂಟ್ರೆಸ್ಟ್. ಸೊ ಇಲ್ಲಿ ಅಕೌಂಟ್ ಸಿಂಬಲ್ಸ್ ಇರುತ್ತೆ. ಸೊ ನೀವು ಮಲ್ಟಿಪಲ್ ಅಕೌಂಟ್ ಸಿಂಬಲ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ಏನಕ್ಕೆ ಅಂದರೆ, ಸೊ ನಾನು ಅವಾಗಲೇ ಹೇಳಿದೆ 3 ಬ್ಯಾಂಕ್ GLs ಇದೆ ನಿಮ್ಮ ಹತ್ರ. ಸೊ 3 ಬ್ಯಾಂಕ್ GLs ಇದ್ದಾಗ ಸೊ ನೀವು 3 ಡಿಫ್ರೆಂಟ್ ಟೈಪ್ ಆಫ್ ಅಕೌಂಟಿಂಗ್ ಸಿಂಬಲ್ಸ್ನ ಕ್ರಿಯೇಟ್ ಮಾಡ್ಕೋಬೋದು ಸಿಸ್ಟಮಲ್ಲಿ. ಓಕೆ. ಮೇನ್ ಬ್ಯಾಂಕಿಗೆ ಒಂದು, ಆಮೇಲೆ ಲೈಕ್ ನೀವು ಚೆಕ್ ಟ್ರಾನ್ಸಾಕ್ಷನ್ ಮಾಡ್ತಿದ್ರೆ ಚೆಕ್ ಇಶ್ಯೂಗೊಂದು, ಚೆಕ್ ರಿಸೀವ್ಡ್ಗೊಂದು, ಐ ಮೀನ್ ಡಿಪಾಸಿಟ್ಗೆ. ಸೊ ನೀವು ನಾರ್ಮಲ್ ಟ್ರಾನ್ಸಾಕ್ಷನ್ ಮಾಡ್ತಿದ್ರೆ ಔಟ್ ಗೋಯಿಂಗ್ ಒಂದು, ಇನ್ಕಮಿಂಗ್ ಒಂದು. ಓಕೆ. ಸೊ ಈ ಥರ ಮಾಡ್ಕೋಬೋದು. ಸೊ ಈ ಥರ 3 GLsನ ಅಸೈನ್ ಮಾಡಬೇಕು ಇಲ್ಲಿ. ಸೊ ನಾಟ್ GLs, 3 ಅಕೌಂಟಿಂಗ್ ಸಿಂಬಲ್ಸ್. ಸೊ SBI ಇದು ಮೇನ್ ಅಂದ್ಕೋಣ. ಓಕೆ. ಸೊ ಡಿಸ್ಕ್ರಿಪ್ಷನ್ ಬೇಕಂದರೆ ನೀವು ಡಿಸ್ಕ್ರಿಪ್ಷನ್ ಹಾಕೋಬೋದು ಮೇನ್ ಬ್ಯಾಂಕ್ ಅಕೌಂಟ್ ಅಂತ. ಸೊ ಮೇನ್ ಫಾರ್ ಮೇನ್ ಬ್ಯಾಂಕ್.
ಸೊ ಮೇನ್ ಬ್ಯಾಂಕಿಗೆ ಅಕೌಂಟಿಂಗ್ ಸಿಂಬಲ್ ಇದು. ಸೊ ನೆಕ್ಸ್ಟ್ SBI O ಅಂತ ಹಾಕೋಣ. ಸೊ ದಿಸ್ ಇಸ್ ಫಾರ್ ದ ಔಟ್ ಗೋಯಿಂಗ್ ಬ್ಯಾಂಕ್, ಔಟ್ ಗೋಯಿಂಗ್ ಪೇಮೆಂಟ್. ಓಕೆ, ಸೊ ಔಟ್ ಗೋಯಿಂಗ್ ಬ್ಯಾಂಕ್. ಸೊ ನೆಕ್ಸ್ಟ್ ಸೊ SBI ಇನ್ಕಮಿಂಗ್ ಅಲ್ವಾ, ಸೊ ಇನ್ನೊಂದು ಆ್ಯಪ್. ಸೊ ಇನ್ಕಮಿಂಗ್ ಬ್ಯಾಂಕ್. ಓಕೆ, ಸೊ ಇಲ್ಲಿ ನಾವು ಸೊ ಇವಾಗ ನಾವು ಒಂದು GL ಅಕೌಂಟ್ಗೆ ಮೂರ್ದು ಕ್ರಿಯೇಟ್ ಮಾಡೀನಿ, 3 ಡಿಫ್ರೆಂಟ್ ಟೈಪ್ ಆಫ್ ಅಕೌಂಟಿಂಗ್ ಸಿಂಬಲ್ಸ್. ಓಕೆ, ಸೊ ಇದನ್ನು ಕ್ರಿಯೇಟ್ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ಏನು ಮಾಡ್ತೀವಿ, ಇದಕ್ಕೆ ಅಕೌಂಟ್ ಅಸೈನ್ ಮಾಡಬೇಕು. ಅಕೌಂಟ್ ಅಸೈನ್ ಅಂದರೆ ಲೈಕ್ GL ಅಕೌಂಟ್ದು ಎಲ್ಲ ಡಿಫ್ರೆಂಟ್. ಸೊ ಇವಾಗ ಏನು ಗೊತ್ತಾ, ನೀವು ಎಲ್ಲದಕ್ಕೂ ಪರ್ಟಿಕ್ಯುಲರ್ ಆಗಿ ಎಲ್ಲ ಬ್ಯಾಂಕಿಗೂ ಒಂದೊಂದು ಅಕೌಂಟಿಂಗ್ ಸಿಂಬಲ್ ಕ್ರಿಯೇಟ್ ಮಾಡಬೇಕು ಅಂತ ಏನಿಲ್ಲ. ಓಕೆ, ಸೊ ಒಂದೇ ಅಕೌಂಟಿಂಗ್ ನೀವು ಸಿಂಬಲಲ್ಲಿ ಒಂದು ರೇಂಜ್ ಮೇಂಟೈನ್ ಮಾಡಿಬಿಡ್ಬೋದು ನೀವು. ಓಕೆ, ಸೊ ಆ ಥರ ಮೇಂಟೈನ್ ಮಾಡ್ಕೋಬೋದು ನೀವು ಸಿಸ್ಟಮಲ್ಲಿ. ಸೊ ಬಟ್ ಇವಾಗ ನಾನು ಎಕ್ಸಾಂಪಲ್ ತೋರಿಸ್ತಾ ಇರೋದು. ಓಕೆ, ಸೊ ಸೇವ್ ಮಾಡ್ಕೊಳ್ಳಿ, ಸೇವ್ ಇಟ್. ಸೊ ಇವಾಗ ಅಕೌಂಟಿಂಗ್ ಸಿಂಬಲ್ಸಲ್ಲಿ ನಾವು ಸೇವ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಅಸೈನ್ ಅಕೌಂಟ್ಸ್ ಟು ಅಕೌಂಟಿಂಗ್ ಸಿಂಬಲ್. ಸೊ ಇವಾಗ ನಾವು ಅಸೈನ್ ಮಾಡಬೇಕು. ಓಕೆ, ಸೊ ಯಾವ ಅಕೌಂಟಿಂಗ್ ಸಿಂಬಲ್ಗೆ ಸೊ ಯಾವ ಥರ ಮೆಥಡ್ ಆ್ಯಂಡ್ ಕರೆನ್ಸಿ ಆ್ಯಂಡ್ GL ಅಕೌಂಟ್ಸ್ ಏನು ಬರುತ್ತೆ, ಸೊ ಅದ್ರ ಡಿಸ್ಕ್ರಿಪ್ಷನ್ ಏನು ಅದೆಲ್ಲ ಆಟೋಮೆಟಿಕಾಗಿ ಬರುತ್ತೆ, ನಾವೆಲ್ಲ ಮೇಂಟೈನ್ ಮಾಡಿರೋದು. ಓಕೆ, ಸೊ ಇಲ್ಲಿ ಮೇಂಟೈನ್ ಮಾಡಬೇಕು. ಸೊ ನೀವು ಇಂಟ್ರೆಸ್ಟ್ ಕ್ಲಿಕ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ನಾವು ಇವಾಗ ಅಕೌಂಟಿಂಗ್ ಸಿಂಬಲ್ಸ್ ಏನು ಕ್ರಿಯೇಟ್ ಮಾಡಿದ್ದೀವೋ ಸೊ ಅದನ್ನು ಕೊಡ್ತಾ ಹೋಗೋಣ. ಸೊ SBIM, ಕರೆಕ್ಟ್. ಸೊ ಇವಾಗ ಅಕೌಂಟಿಂಗ್ ಮೆಥಡ್. ಓಕೆ, ಸೊ ಇಲ್ಲಿ ಅಕೌಂಟಿಂಗ್ ಮೆಥಡ್ ಏನು ಅಂದರೆ, ಸೊ ನೀವು ಇದರಲ್ಲಿ ಯಾವ ಥರ ಮೆಥಡ್ನ ಯೂಸ್ ಮಾಡ್ತಿದ್ದೀರಾ ಅಂತ ಅಷ್ಟೇ. ಓಕೆ, ಸೊ ಇದು ನಾರ್ಮಲಾಗಿ ನಾವು ಅಡಿಷನಲ್ ಇದಿರುತ್ತೆ ಪ್ಯಾರಾಮೀಟರ್ಸ್. ಓಕೆ, ಸೊ ಇದಕ್ಕೆ ನೀವು ಸಿಂಬಲ್ ಹಾಕೋಬೇಕು, ಯಾವುದಾದ್ರು ಒಂದು ಸಿಂಬಲ್ ಹಾಕೋಬೇಕು. ಪ್ಲಸ್ ಸಿಂಬಲ್ ಹಾಕೊತೀನಿ ನಾನು, ಕರೆನ್ಸಿಗೂ ಅದನ್ನೇ ಹಾಕೊತೀನಿ. ಏನಕ್ಕೆ ಪರ್ಟಿಕ್ಯುಲರ್ ನಾವು ಒಂದೇ ಕರೆನ್ಸೀಸಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತೀವಿ, ಆ ಥರ ಏನಿರೋದಿಲ್ಲ. ಸೊ ಅದಕ್ಕೋಸ್ಕರ. ಸೊ ಇವಾಗ GL ಅಕೌಂಟ್ ಅಂತ ಅಂದ್ಕೋಣ. ಸೊ GL ಅಕೌಂಟ್ ಅಂದರೆ ಸೊ ನಾವು ಯಾವ GL ಅಕೌಂಟ್ ತೊಗೋಬೇಕು ಅಂದರೆ, ಸೊ ನೀವು ಒಂದು GL ಅಕೌಂಟ್ ಯಾವ್ದು ಕ್ರಿಯೇಟ್ ಮಾಡಿದರೆ ಆ GL ಅಕೌಂಟ್ ಇಲ್ಲಿ ತೊಗೋಬೇಕು ಅಂತ ಏನಿಲ್ಲ. ಓಕೆ, ಸೊ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಇಲ್ಲಿ ತೊಗೋಬೇಕು ಅಂತ. ಫಸ್ಟ್ ನೀವು ಇಲ್ಲಿ ಏನು ತೊಗೋಬೇಕು ಅಂದರೆ, ಸೊ ಯಾವುದು ಔಟ್ ಗೋಯಿಂಗ್ ಇರುತ್ತೆ, ಸೊ ಯಾವುದು ಇನ್ಕಮಿಂಗ್ ಇರುತ್ತೆ ಅದು ತೊಗೋಬೇಕು. ಓಕೆ, ಸೊ ಇವಾಗ ನಮ್ಮದು ಔಟ್ ಗೋಯಿಂಗ್ ಬ್ಯಾಂಕಿಗೆ ಏನು ರೇಂಜ್ ಕೊಟ್ಟಿದ್ವಿ ಚೆಕ್ ಮಾಡ್ಕೊಳ್ಳೋಣ. 0 ಕೊಟ್ಟಿದ್ವಿ ಅಲ್ವಾ. ಓಕೆ, ಸೊ ಇವಾಗ ನಾವು ಔಟ್ ಗೋಯಿಂಗ್ ಬ್ಯಾಂಕಿಗೆ 0 ಕೊಟ್ಟಿದ್ದೀವಿ, ಕರೆಕ್ಟ್. ಸೊ ಇವಾಗ ಲೆಟ್ ಮಿ ಗೋ ಟು ದ ಸ್ಕ್ರೀನ್. ಸೊ ಇಲ್ಲಿ ಸೊ ಲಾಸ್ಟಲ್ಲಿ 0 ಇರೋದೆಲ್ಲ ಮೇನ್ ಬ್ಯಾಂಕ್ ಅಂತ ಕನ್ಸಿಡರ್ ಆಗೋ ಥರ ಮಾಡ್ಕೊಂಡು. ನೆಕ್ಸ್ಟ್ SBI ಸೊ 1 ಎಲ್ಲ ಔಟ್ ಗೋಯಿಂಗ್, ಕರೆಕ್ಟ್. 2 ಎಲ್ಲ ಇನ್ಕಮಿಂಗ್ ಮಾಡ್ಕೊಂಡಿದ್ದೀರಾ. ಓಕೆ, ಸೊ ಇವಾಗ ನಾವು 0 ಇರೋದೆಲ್ಲ ಯಾವ ಥರ ನಾಕ್ ಆಫ್ ಆಗುತ್ತೆ ಅಂದರೆ ಮೇನ್ ಬ್ಯಾಂಕ್ GL ಅಂತ ಕನ್ಸಿಡರ್ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಸೊ ಯಾವ್ಯಾವುದು ಸೊ 1 ಇರುತ್ತೋ ಸೊ ಇದೆಲ್ಲ ನಿಮಗೆ ಔಟ್ ಗೋಯಿಂಗ್ ಅಂತ, 2 ಇರೋದೆಲ್ಲ ಇನ್ಕಮಿಂಗ್ ಅಂತ. ಓಕೆ, ಸೊ ಈ ಥರ ಟ್ರಿಗರ್ ಆಗುತ್ತೆ. ಸೊ ಇವಾಗ ಸೇವ್ ಮಾಡಿ. ಸೊ ಇದಾಯಿತು. ಸೊ ನೆಕ್ಸ್ಟ್ ಕ್ರಿಯೇಟ್ ಎ ಪೋಸ್ಟಿಂಗ್ಸ್ ರೂಲ್ಸ್. ಸೊ ಇವಾಗ ನಾವು ಪೋಸ್ಟಿಂಗ್ ರೂಲ್ಸ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಅಂದರೆ ಯಾವ ಥರ ಚಾರ್ಜಸ್ಸು ಅಥವಾ ಏನೇನು ಬರುತ್ತೆ ಇಲ್ಲಿ ನೋಡ್ಬೋದು. ಕೆಲವೊಂದು ಆಲ್ರೆಡಿ ಯಾರೋ ಮೇಂಟೈನ್ ಮಾಡಿದ್ದಾರೆ ನೋಡಿ ಇಲ್ಲಿ. ಸೊ ಡಿಪಾಸಿಟ್ ಬಂದಿರೋದು, ಚಾರ್ಜಸ್ ಅಕೌಂಟಿಗೆ ಬಂದಿರೋದು. ಓಕೆ, ಸೊ ಚೆಕ್ ಡಿಪಾಸಿಟ್ ಆಗಿರೋದಾಗಿರ್ಬೋದು, ಕ್ಲಿಯರ್ ಆಗಿರೋದು, ಅಥವಾ ಕಮಿಷನ್ ರಿಸೀವ್ಡ್ ಆಗಿರೋದು, ಇಂಟ್ರೆಸ್ಟ್ ರಿಸೀವ್ಡ್ ಆಗಿರೋದು, ಲೇಟ್ ಅಮೌಂಟ್. ಸೊ ಈ ಥರ ನೀವು ಡಿಫ್ರೆಂಟ್ ಕೀಸ್ನ ಸೊ ಇಲ್ಲಿ ನಾವು ಇದು ಮೇಂಟೈನ್ ಮಾಡ್ಬೋದು. ಓಕೆ, ಸೊ ಪೋಸ್ಟಿಂಗ್ ರೂಲಲ್ಲಿ ಡಿಫ್ರೆಂಟ್ ಪೋಸ್ಟಿಂಗ್ ರೂಲ್ಸ್ನ ಮೇಂಟೈನ್ ಮಾಡಿಬಿಟ್ಟು ಸೊ ಆ ಪೋಸ್ಟಿಂಗ್ ರೂಲ್ ಪ್ರಕಾರ ಟ್ರಿಗರ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಯಾರಾದರೂ ಒಂದು ತೋರಿಸ್ತೀನಿ ನೋಡಿ. ಇಲ್ಲಿ ಯಾರೋ ನೋಡಿ ಎ ಇಂದ ಸ್ಟಾರ್ಟ್ ಮಾಡಿದಾರಲ್ವ, A1 ಅಂತ ಇದೆಯಲ್ಲ, ಸೊ ಎಲ್ಲ ಒಬ್ಬರೇ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ACHR ಬ್ಯಾಂಕ್ ಚಾರ್ಜಸ್ ಅಂತ ಇದೆ.
ಸೊ ಇದು ಮೇ ಬಿ ನಿಮ್ಗೆ ಹೆಂಗೆ ಗೊತ್ತಾ, ಎಸ್ ಎಚ್ ಆರ್ ಬ್ಯಾಂಕ್ ಚಾರ್ಜಸ್ ಅಂದರೆ ಇದು ಪೇ ಮಾಡಿರೋದು. ಓಕೆ, ಸೊ ಇನ್ಕಮ್ ಅಂತಂದರೆ ಮೇ ಬಿ ಚಾರ್ಜಸ್ ಇನ್ಕಮ್ ಬಂದಿರೋದು. ಓಕೆ, ಸೊ ಬ್ರೋಕರೇಜ್ ರಿಸೀವ್ಡ್ ಇದು ರಿಸೀವ್ ಆಗಿರೋದು. ಸೊ ಇದು ಚೆಕ್ ಇನ್ಕಮಿಂಗ್ ಅಂದರೆ ರಿಸೀವ್ ಆಗಿರೋದು ಚೆಕ್ ಔಟ್ ಗೋಯಿಂಗ್ ಅಂದರೆ ಪೇ ಮಾಡಿರೋದು. ಸೊ ಈ ಥರ ಡಿಫ್ರೆಂಟು ಅವರು ಡಿಫೈನ್ ಮಾಡ್ಕೊಂಡಿದ್ದಾರೆ ಸಿಸ್ಟಮಲ್ಲಿ. ಸೊ ನಾವು ಬ್ಯಾಂಕಿಗೆ ಮಾಡ್ತಿರೋದ್ರಿಂದ ನಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಏನಿರುತ್ತೋ ಅಷ್ಟೇ ಮಾಡ್ಕೊತೀವಿ. ವೆದರ್ ಒಂದು ಏನಂದರೆ ಡಿಪಾಸಿಟ್ ಆಗಿರುತ್ತೆ, ಇಲ್ಲ ಇನ್ನೊಂದು ಇಶ್ಯೂ ಆಗಿರುತ್ತೆ. ಓಕೆ, ಸೊ ಆ್ಯಂಡ್ ಇಲ್ಲ ಡಿಪಾಸಿಟ್ ಆ್ಯಂಡ್ ಕ್ಲಿಯರ್ ಆಗಿರುತ್ತೆ. ಸೊ ಆರ್ ಎಸ್ ಈಗ ಚಾರ್ಜಸ್ ರಿಸೀವ್ಡ್ ಚಾರ್ಜಸ್ ಪೇಡ್ ಅಂತ ಡಿಫ್ರೆಂಟ್ ಟೈಪ್ ಆಫ್ ರೂಲ್ಸ್ ಈ ಥರ ಕ್ರಿಯೇಟ್ ಮಾಡ್ಕೋಬೋದು. ನಿಮಗೆ ಒಂದು ಮ್ಯಾಕ್ಸಿಮಮ್ ಟ್ರಾನ್ಸಾಕ್ಷನ್ಸ್ ಒಂದು 4-5 ಥರ ಟ್ರಾನ್ಸಾಕ್ಷನ್ಸ್ ಬರ್ಬೋದು ಮೇ ಬಿ. ಓಕೆ, ಸೊ ಆ ಥರ ಟ್ರಾನ್ಸಾಕ್ಷನ್ಸ್ ಹಾಕೊಳ್ಳಿ. ಸೊ ಇಲ್ಲಾಂದ್ರೆ ನಿಮಗೆ ಇನ್ನೂ ಎಕ್ಸ್ಟ್ರಾ ಅಡಿಷನಲ್ಲಿ ಏನಾದರೂ ಬೇಕು ಅಂತಂದರೆ ಸೊ ಅಡಿಷನಲ್ ಟ್ರಾನ್ಸಾಕ್ಷನ್ಸ್ ಯಾವ್ದು ಇರುತ್ತೋ ಅವೆಲ್ಲಕ್ಕೂ ಸಪ್ರೇಟ್ ಮೇಂಟೈನ್ ಮಾಡ್ಕೋಬೋದು. ಸೊ ಇಲ್ಲಿ ಯಾರೋ ಮೇಂಟೈನ್ ಮಾಡಿದ್ದಾರೆ ನೋಡಿ, ಇಲ್ಲೆಲ್ಲ ಕೆಲವರು ಏನು ಮೇಂಟೈನ್ ಮಾಡಿದ್ದಾರೆ, ಅನ್ಪೇಡ್ ಅಂತ ಹಾಕಿದ್ದಾರೆ, ಆ್ಯಂಡ್ ದೆನ್ ಎಂಟ್ ರಿಜೆಕ್ಟೆಡ್ ಅಂತ ಹಾಕೊಂಡಿದ್ದಾರೆ. ಸೊ ವೆಂಡರ್ ಆಪರೇಷನ್ ಪೋಸ್ಟಿಂಗ್, ಪೇರೋಲ್ ಪೇಮೆಂಟ್ಸ್, ಪೇರೋಲ್ ಅಂದರೆ ಸೊ ಎಂಪ್ಲಾಯೀಸ್ ಸ್ಯಾಲ್ರಿ ಪೇ ಮಾಡ್ತಾರಲ್ವಾ, ಸೊ ಅದಕ್ಕೆ. ಸೊ ಇದೆಲ್ಲ ಏನಕ್ಕೆ ಅಂತಂದರೆ, ಸೊ ನಾನು ಹೇಳಿದ್ನಲ್ಲ, ಬೇಸ್ಡ್ ಆನ್ ಇದು ಏನೇನು ನೀವು ಪೋಸ್ಟಿಂಗ್ ರೂಲ್ಸ್ನ ಇಲ್ಲಿ ಡಿಫೈನ್ ಮಾಡ್ತೀರಾ, ಕ್ರಿಯೇಟ್ ಮಾಡ್ತೀರಾ, ಸೊ ಇದ್ರ ಮೇಲೇ ನೀವು ಅಲ್ಲಿ ಪೋಸ್ಟಿಂಗ್ಸ್ಗೆ ಟ್ರಿಗರ್ ಆಗೋದು. ಓಕೆ, ಸೊ ಇದು ನೆನಪಲ್ಲಿ ಇಟ್ಕೊಳ್ಳಿ. ಅಂದರೆ ಇದೇ ನಿಮಗೆ ಎಂಟ್ರೀಸ್ ಟ್ರಿಗರ್ ಆಗೋದು ಸಿಸ್ಟಮ್ಗೆ. ಓಕೆ, ಅವಾಗ ಏನಾಗುತ್ತೆ, ಇದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಬಿಟ್ವೀನ್ ಬ್ಯಾಂಕ್ ಅಕೌಂಟ್. ಓಕೆ, ಸೊ ನಾವೇನೇನು ಪೋಸ್ಟಿಂಗ್ ರೂಲ್ ಅಕೌಂಟ್ನ ಮೇಂಟೈನ್ ಮಾಡಿರ್ತೀವಲ್ಲ, ಸೊ ಇದಕ್ಕೆ ನಾವೀಗ ನೀವು ಇಂಟ್ರೆಸ್ಟ್ ಕ್ಲಿಕ್ ಮಾಡ್ಬಿಟ್ಟು ನಿಮಗೆ ಯಾವ್ದು ಬೇಕೋ, ಯಾವ ಥರ ಪೋಸ್ಟಿಂಗ್ಸ್ ರೂಲ್ ಬೇಕೋ ಆ ಥರ ಡಿಫೈನ್ ಮಾಡ್ಕೋಬೋದು. ಇಟ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಬಿಸ್ನೆಸ್ ಸಿನಾರಿಯೋಸ್. ಓಕೆ, ಬಿಸ್ನೆಸ್ ರಿಕ್ವೈರ್ಮೆಂಟ್ ಹೆಂಗಿರುತ್ತೋ ಸೊ ಅದ್ರ ಮೇಲೆ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ರೂಲ್ಸ್ನ. ಫಾರ್ ಎಕ್ಸಾಂಪಲ್ ಯಾಕಂದ್ರೆ ಸೊ ಟಿ ಎ ಫಾರ್ವರ್ಡಿಂಗ್ ಸೆಕ್ಷನ್ಸ್ ತೊಗೊಂಡಿದ್ದು, ಸೊ 1 ಅಂತ ತೊಗೊಂಡ್ರಿ. ಓಕೆ, ಸೊ ಅಂಡ್ TAT 2 ಅಂತ ತೊಗೊಂಡ್ರಿ. ಸೊ ನಾನು ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡ್ಬರ್ತೀನಿ. ಓಕೆ, ಫಸ್ಟ್ ಅಕೌಂಟಿಂಗ್ ಸಿಂಬಲ್ಸ್. ಸೊ ಇದಾದ್ಮೇಲೆ ನಾವೇನು ಮಾಡ್ತೀವಿ, ಅಸೈನ್ ಮಾಡ್ತೀವಿ ಅಕೌಂಟ್ಸ್ನ. ಅಕೌಂಟಿಂಗ್ ಸಿಂಬಲ್ಸ್ ಅಂತ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ಇದು ಕ್ರಿಯೇಟ್ ಮಾಡಿದ್ವಲ್ವಾ, ಮೇಂಟೈನ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ರಿಯೇಟ್ ಪೋಸ್ಟಿಂಗ್ ಕ್ರಿಯೇಟ್ ಕೀ ಫಾರ್ ಪೋಸ್ಟಿಂಗ್. ಓಕೆ, ಸೊ ಕ್ರಿಯೇಟ್ ನಾವು ಮಾಡ್ತೀವಿ. ನೆಕ್ಸ್ಟು ಪೋಸ್ಟಿಂಗ್ಸ್ ಕೀಸ್ನ ಕ್ರಿಯೇಟ್ ಮಾಡಬೇಕು ಪೋಸ್ಟಿಂಗ್ಗೋಸ್ಕರ. ಓಕೆ, ಸೊ ಇದು ಥರ್ಡ್ ಸ್ಟೆಪ್. ಸೊ ಇದಾದ್ಮೇಲೆ ನಾವು ಪೋಸ್ಟಿಂಗ್ ಸೋರ್ಸ್ನ ಡಿಫೈನ್ ಮಾಡ್ತೀವಿ. ಪೋಸ್ಟಿಂಗ್ ರೂಲ್ಸ್ನ ಡಿಫೈನ್ ಮಾಡಿ. ಸೊ ಇದಾದ್ಮೇಲೆ ಟ್ರಾನ್ಸಾಕ್ಷನ್ಸ್ ಟೈಪ್ಸ್ ಅದೆಲ್ಲ ಬರುತ್ತೆ. ಸೊ ನೆಕ್ಸ್ಟ್ ಸೊ ಎಕ್ಸ್ಟರ್ನಲ್ ಟ್ರಾನ್ಸಾಕ್ಷನ್ ಟೈಪ್ಸ್ ಏನಾದ್ರು ಬೇಕಿದ್ರೆ ಸೊ ಅದನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇಷ್ಟು ಸ್ಟೆಪ್ಪು. ಇಷ್ಟಾದಮೇಲೆ ಇದನ್ನ ಮತ್ತೆ ಅಸೈನ್ ಮಾಡ್ತೀವಿ ಎಕ್ಸ್ಟರ್ನಲ್ ಟ್ರಾನ್ಸಾಕ್ಷನ್ಸ್ ಟೈಪ್ನ. ಇದು ಅಸೈನ್ ಮಾಡಿದ್ಮೇಲೆ ಇಲ್ಲಿದೆ ನೋಡಿ,
ಸೊ ಇಲ್ಲಿ ಅಸೈನ್ ಮಾಡಬೇಕು ನಾವು ಎಕ್ಸ್ಟರ್ನಲ್ ಟ್ರಾನ್ಸಾಕ್ಷನ್ಸ್ ಟೈಪ್ ಏನಾದ್ರು ಕ್ರಿಯೇಟ್ ಮಾಡಿದ್ರೆ ಅದನ್ನ ಪೋಸ್ಟಿಂಗ್ ರೂಲ್ಸ್ಗೆ ಅಸೈನ್ ಮಾಡಬೇಕು. ಇದಾದ್ಮೇಲೆ ಮತ್ತೆ ಇದನ್ನ ಟ್ರಾನ್ಸಾಕ್ಷನ್ಸ್ ಟೈಪ್ಸ್ಗೆ ಅಸೈನ್ ಮಾಡಬೇಕು. ಓಕೆ, ಇದು ಕ್ರಿಯೇಟ್ ಅಂತ ಕ್ರಿಯೇಟ್ and then assign. external transactions types. ಸೊ ಅದನ್ನೇ ನಾವು ಟೈಪ್ ಕ್ರಿಯೇಟ್ ಮಾಡ್ತಿರೋದು, ಅದನ್ನೇ ಮೆನ್ಷನ್ ಮಾಡ್ತಾ ಹೋಗ್ತೀವಿ. So next posting rules ಆದ್ಮೇಲೆ assign bank accounts to transaction types. ಸೊ ಇಷ್ಟನ್ನ ನಾವು ಮೇಂಟೈನ್ ಮಾಡಬೇಕು. ಇವಾಗ ಫಸ್ಟ್ ಕ್ರಿಯೇಟ್ ಮಾಡಿ ಅದು ಮೇಂಟೈನ್ ಮಾಡಬೇಕು. ಸೊ ಅಕೌಂಟಿಂಗ್ ಸಿಂಬಲ್ಸ್ ಏನೇನು ಕ್ರಿಯೇಟ್ ಮಾಡಿದ್ವಿ ನಾವು, ಏನು ಅಂತ ಕ್ರಿಯೇಟ್ ಮಾಡಿದ್ವಿ. ಕ್ರಿಯೇಟ್ ಮಾಡಿದ್ವಿ. ಸೊ ಅದನ್ನು ಅಕೌಂಟ್ಸ್ ಅಸೈನ್ ಮಾಡಿದ್ದೀವಿ. ಸೊ ಕೀಸ್ ಫಾರ್ ಪೋಸ್ಟಿಂಗ್ ರೂಲ್ಸ್. ಸೊ ಇವಾಗ T1 ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ನಾವು ಏನು ಪರ್ಪಸ್ಗೋಸ್ಕರ ಮಾಡ್ತಿದ್ದೀವಿ, ಸೊ ಅದನ್ನ ಇಲ್ಲಿ ಮೇಂಟೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಚೆಕ್ ಡಿಪಾಸಿಟ್ ಅಥವಾ ನೀವು ಕಸ್ಟಮರ್ ಪೇಮೆಂಟ್ಸ್ ಏನಾದ್ರು ಕ್ಲಿಯರ್ ಮಾಡ್ಕೊತಿದ್ದೀರಾ ಅಂದರೆ ಇನ್ಕಮಿಂಗ್ ಪೇಮೆಂಟ್ ಕ್ಲಿಯರಿಂಗ್. ಓಕೆ, ಸೊ ಅದಕ್ಕೆ ಅಂದರೆ ಫಸ್ಟ್ ಅದನ್ನ ಹಾಕೋದು. ಯಾಕೆಂದರೆ ಫಸ್ಟ್ ಯಾವಾಗಲೂ BRS ನಾಕ್ ಆಫ್ ಆಗೋದು ಫಸ್ಟ್ ಇನ್ಕಮಿಂಗ್ ಪೇಮೆಂಟ್ ಜೊತೆ. ಫಸ್ಟ್ ಇನ್ಕಮಿಂಗ್ ಆಗುತ್ತೆ, ಆಮೇಲೆ ಔಟ್ಗೋಯಿಂಗ್ ಪೇಮೆಂಟ್ ಜೊತೆ ಆಗುತ್ತೆ. ಸೊ ಇದಾದಮೇಲೆ ಸೊ ಕ್ಲಿಯರಿಗೆ, ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಇದು ಮೈನ್ ಅಕೌಂಟಿಂಗ್ ಆಗಿರ್ಬೋದು ಕ್ಲಿಯರಿಂಗು, ಅಥವಾ ಚೆಕ್ ಇಶ್ಯೂಡ್ ಆಗಿರ್ಬೋದು. ಓಕೆ, ಸೊ ನಿಮಗೆ ಚೆಕ್ ಇಶ್ಯೂಡ್ಗೆ ಒಂದು ಕ್ರಿಯೇಟ್ ಮಾಡ್ಕೋಬೇಕಲ್ವಾ. ಸೊ ಇವಾಗ ಡಿಪಾಸಿಟ್ ಕ್ಲಿಯರ್ ಟು ಕಸ್ಟಮರ್ ಇದು. ಸೊ ಇದು ಕ್ಲಿಯರ್ ಟು ಸೊ ಕಸ್ಟಮರ್ ಬ್ಯಾಲೆನ್ಸಸ್ ಏನಾದರೂ ಬಂದಿದ್ರೆ, ಓಕೆ, ಸೊ ಕಸ್ಟಮರ್ದು. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಇನ್ಕಮಿಂಗ್ ಪೇಮೆಂಟು ಕ್ಲಿಯರ್ ಆಗುತ್ತೆ. ಓಕೆ, ಪೇಮೆಂಟ್ ಕ್ಲಿಯರ್ ಆರ್ ಡಿಪಾಸಿಟ್. ಸೊ ಡಿಪಾಸಿಟ್ ಏನಾದ್ರು ಮಾಡ್ಕೊಂಡ್ರೆ ಅದಕ್ಕೆ. ಓಕೆ, ಸೊ ಇದಾದಮೇಲೆ ಚೆಕ್ ಇಶ್ಯೂ ಮಾಡೋದು ನಾವು ಇಶ್ಯೂ ಮಾಡ್ತೀವಿ ಮತ್ತು ಅದು ಕ್ಲಿಯರ್ ಆಗುತ್ತೆ. ಸೊ ಅದಕ್ಕೆ ಅಥವಾ ಪೇಮೆಂಟ್ ಔಟ್ಗೋಯಿಂಗ್ ಪೇಮೆಂಟ್ ಅಂತ ಇಟ್ಕೊಳ್ಳಿ. ಓಕೆ, ಪೇಮೆಂಟ್ ಆ್ಯಂಡ್ ಕ್ಲಿಯರ್ ಆಗಿ ಪೇಮೆಂಟ್. ಓಕೆ, ಸೊ ಇದು ಪೇಮೆಂಟ್ ಕ್ಲಿಯರ್ ಆಗಿರೋದು. ಸೊ ಮೇನ್ ಬ್ಯಾಂಕ್ ಜೊತೆ ಇವಾಗ ಡಿಪಾಸಿಟ್ ಮಾಡಿಕೊಂಡ್ರೆ ಸೊ ಪೇಮೆಂಟ್ ಕ್ಲಿಯರ್ ಆಗುತ್ತಲ್ಲ, ಸೊ ಅದು. ಓಕೆ, ಸೊ ಅದರ್ ದೆನ್ ದಿಸ್ ನಿಮ್ಮ ಬ್ಯಾಂಕ್ ಚಾರ್ಜಸ್ಸು ಆ ಥರ ಏನಾದ್ರು ಇದ್ದರೆ ನಾವು ಕ್ರಿಯೇಟ್ ಮಾಡ್ಕೊಳ್ತೀವಿ. ಸೊ ಬ್ಯಾಂಕ್ ಚಾರ್ಜಸ್, ಓಕೆ, ಸೊ ಬ್ಯಾಂಕ್ ಚಾರ್ಜಸ್ ಪೇ ಮಾಡ್ತಿದ್ದೀವಿ ಅಂದರೆ ಪೇಮೆಂಟ್ ಸೇವ್.
ಸೊ ಇವಾಗ ಏನು ಮಾಡಿದ್ವಿ ನಾವು, ಇಲ್ಲಿ ನಮಗೆ ಬ್ಯಾಂಕ್ ಒಂದು ಪೋಸ್ಟಿಂಗ್ಸ್ಗೆ ಕೀಸ್ ಬೇಕಿತ್ತು. ಸೊ ಓಕೆ, ಈಗ ಆ ಕೀಸ್ನೆಲ್ಲ ನಾವು ಕ್ರಿಯೇಟ್ ಮಾಡಿದ್ವಿ, ಪೋಸ್ಟಿಂಗ್ ರೂಲ್ಸ್ ಹಾಕ್ಬಿಟ್ಟು. ಸೊ ಇವಾಗ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಏನೇನು ನಾವು ರೂಲ್ಸ್ನ ಡಿಫೈನ್ ಮಾಡಬೇಕು ಅಂತ ಪೋಸ್ಟಿಂಗ್ಗೆ. ಓಕೆ, ಸೊ ಅದು ಮಾಡ್ತಾರೆ. ಸೊ ಇಲ್ಲಿ ನೀವು ಇಂಟ್ರೆಸ್ಟ್ನ ಕ್ಲಿಕ್ ಮಾಡಿ. ಓಕೆ, ಸೊ ಪೋಸ್ಟಿಂಗ್ ರೂಲ್ ಹಾಕಿ. ಪೋಸ್ಟಿಂಗ್ ರೂಲ್ ನೀವು ಏನು ಮೇಂಟೈನ್ ಮಾಡಿರ್ತೀರಾ, ಸೊ ಅದೇ ಪೋಸ್ಟಿಂಗ್ ರೂಲ್ಸ್ನ ಡಿಫೈನ್ ಮಾಡಿಬಿಟ್ಟು, ಸೊ ಏನಕ್ಕೆ ಮಾಡ್ತಿದ್ರೆ, ಸೊ ಯಾವ ಬ್ಯಾಂಕ್ ಡೆಬಿಟ್, ಐ ಮೀನ್ ಪೋಸ್ಟಿಂಗ್ ಕೀಸ್ ಏನು, ಡೆಬಿಟ್ ಕ್ರೆಡಿಟ್ ಪೋಸ್ಟಿಂಗ್ ಕೀಸ್ ಏನು, ಸೊ ಅದನ್ನು ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಸೊ ಇವಾಗ ನಾವು ಆಲ್ರೆಡಿ ಪೋಸ್ಟಿಂಗ್ ರೂಲ್ನ ಡಿಫೈನ್ ಮಾಡಿದ್ವಲ್ವಾ. ಸೊ T1. ಓಕೆ, ಸೊ ಪೋಸ್ಟಿಂಗ್ ಏರಿಯಾ ಏನಿದೆ, ಸೊ ಡ್ರಾಪ್ ಡೌನ್ ನೋಡ್ಕೊಂಡು ಪೋಸ್ಟಿಂಗ್ ಏರಿಯಾಸ್ ಏನಿದೆ ಅಂತ ಇಲ್ಲೇ ಬಂದುಬಿಡುತ್ತೆ. ಬ್ಯಾಂಕ್ ಅಕೌಂಟಿಂಗ್, ಸಬ್ಲೆಜ್ ಅಕೌಂಟಿಂಗ್. ನಾವು ಬ್ಯಾಂಕ್ ಅಕೌಂಟಿಂಗ್ ತೊಗೊತೀವಿ, ಬ್ಯಾಂಕ್ ಅಕೌಂಟಿಂಗ್ ಮಾಡ್ತಾ ಇರೋದು. ಸೊ ನಾವು T1 ಏನು ಕ್ರಿಯೇಟ್ ಮಾಡಿದ್ವಿ ನಾವು. ಸೊ ಇನ್ನೊಂದು ಸ್ಕ್ರೀನ್ ಓಪನ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ತೊಗೊಂಡಿಲ್ಲಲ್ವಾ. ಸೊ ಆಟೋ ಡಿಸ್ಪ್ಲೇ, ಒನ್ಲಿ ಡಿಸ್ಪ್ಲೇ ಬೇಕು. ಓಕೆ, ಸೊ ಇವಾಗ ಇಲ್ಲಿ ಪೋಸ್ಟಿಂಗ್ ರೂಲ್ಸಲ್ಲಿ T1 ಸೇವ್ ಮಾಡಿಲ್ಲಲ್ವ ಇನ್ನು. ಓಕೆ, ಇರಲಿ. ಸೊ ಇವಾಗ ನನಗೆ T1 ಬಂದ್ಬಿಟ್ಟು ಇನ್ಕಮಿಂಗ್ ಪೇಮೆಂಟ್ ಹಾಕ್ಕೊಂಡಿದ್ದೀನಿ ನಾನು. ಸೊ ಇವಾಗ ಡೆಬಿಟಾ ಕ್ರೆಡಿಟಾ, ನಮ್ಮ GL ಅಕೌಂಟ್ ಅಲ್ವಾ. ಸೊ ಇದು ಡೆಬಿಟ್ ಆಗುತ್ತೆ. ಸೊ ನಾವು ಡೆಬಿಟಾ ಸೆಲೆಕ್ಟ್ ಮಾಡ್ಕೋಬೇಕು. ಇದಾದ್ಮೇಲೆ ಅಕೌಂಟಿಂಗ್ ಸಿಂಬಲ್ ಅಸೈನ್ ಮಾಡಬೇಕು. ಸೊ ಅಕೌಂಟಿಂಗ್ ಸಿಂಬಲ್ ಏನು ಕ್ರಿಯೇಟ್ ಮಾಡಿದ್ದೀವಿ ನಾವು, ಸೊ ಅದನ್ನು ಚೆಕ್ ಮಾಡ್ಕೋಬೇಕು ಫಸ್ಟ್. ನಾವು ಅಕೌಂಟಿಂಗ್ ಸಿಂಬಲ್ ಆಲ್ರೆಡಿ ಮೇನ್ ಬ್ಯಾಂಕ್ಗೆ ಕ್ರಿಯೇಟ್ ಮಾಡಿದ್ವಲ್ವಾ. SBI ಅಂತ. ಸೊ ಅದನ್ನು ಮೇಂಟೈನ್ ಮಾಡಿ SB. ಓಕೆ, ಸೊ ನೆಕ್ಸ್ಟ್, ಸೊ ಇದು ಪೋಸ್ಟಿಂಗ್ ಕೀ ಸ್ಪೆಷಲ್ ಇಂಡಿಕೇಟರ್, ಇದು ಕ್ರೆಡಿಟ್ಗೆ. ಓಕೆ, ಸೊ ಕ್ರೆಡಿಟ್ಗೆ ಸೊ ಯಾವ ಪೋಸ್ಟಿಂಗ್ ಕೀಸ್ ಯೂಸ್ ಮಾಡ್ತೀವಿ ಅದು ನಿಮಗೆ ಕ್ರೆಡಿಟ್ ಅಪ್ಲಿಕೇಬಲ್ ಆಗಿದ್ರೆ ಕ್ರೆಡಿಟು ಮೇಂಟೈನ್ ಮಾಡ್ಕೋಬೇಕು. ಓಕೆ, ಸೊ ಅಕೌಂಟಿಂಗ್ ಸಿಂಬಲ್ಸ್ ಬಂದ್ಬಿಟ್ಟು ನೀವು ಸೇಮ್ ಅಕೌಂಟಿಂಗ್ ಸಿಂಬಲ್ಸ್ ಆದರೆ ಸೇಮ್ ಮೇಂಟೈನ್ ಮಾಡಿ. SBI ಅಕೌಂಟಿಂಗ್ ಸಿಂಬಲ್ಸ್. ಓಕೆ, ಸೊ ಮೇನ್ ಬ್ಯಾಂಕ್ ಆಗಿರೋದ್ರಿಂದ. ಓಕೆ, ಸೊ ಮೇನ್ ಬ್ಯಾಂಕ್ ಆಗಿರೋದ್ರಿಂದ ಸೇಮೇ ಮೇಂಟೈನ್ ಮಾಡ್ಬೋದು. ಇಲ್ಲಿ ಬಂದ್ಬಿಟ್ಟು ಡಾಕ್ಯುಮೆಂಟ್ ಟೈಪ್. ಸೊ ನಾರ್ಮಲ್ GL ಡಾಕ್ಯುಮೆಂಟ್ ಟೈಪ್ ಏನೇ SA ಅಲ್ವಾ. ಸೊ SA ಡಾಕ್ಯುಮೆಂಟ್ ಟೈಪ್ನ ತಗೋಬೋದು. ಎಕ್ಸ್ಟರ್ನಲ್ ಡಾಕ್ಯುಮೆಂಟ್ ಟೈಪ್ ಇದ್ದರೆ ಮಾತ್ರ ನೀವು ಎಕ್ಸ್ಟರ್ನಲ್ ಡಾಕ್ಯುಮೆಂಟ್ ಟೈಪ್ನ ತೊಗೊತೀವಿ. ಸೊ ಪೋಸ್ಟಿಂಗ್ ಟೈಪಲ್ಲಿ ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಳ್ಳಿ ಯಾವ ಥರ ಪೋಸ್ಟಿಂಗ್ ಟೈಪ್ ನೀವು ಯೂಸ್ ಮಾಡ್ತಾ ಇರೋಕ್ಕಂತ. ಸೊ ಆ ಪೋಸ್ಟಿಂಗ್ ಟೈಪ್ನ ಮೇಂಟೈನ್ ಮಾಡ್ಬೋದು. ಓಕೆ, ಇದು ಕ್ಲಿಯರ್ದಾ ಅಥವಾ GL ಅಕೌಂಟ್ ಪೋಸ್ಟ್ ಮಾಡ್ತಿದ್ದೀರಾ ಏನು ಅಂತ. ಓಕೆ, ಸೊ ನಾವಿದು GL ಅಕೌಂಟ್ ಕ್ಲಿಯರ್ ಕ್ರೆಡಿಟ್ GL ಅಕೌಂಟು 5 ಡೆಬಿಟ್ ತೊಗೊಂಡಿದ್ದೀನಲ್ವಾ. ಸೊ ಇದು ಕ್ಲಿಯರ್ ಆಗಬೇಕಲ್ವಾ. ಒಂದು ಸೆಕೆಂಡ್, ಪೋಸ್ಟಿಂಗ್ ಕೀಸ್, ಪೋಸ್ಟಿಂಗ್ ಟೈಪ್ ಅಲ್ಲ, ನಾವು ಡಿಸ್ಕ್ರಿಪ್ಷನ್ ಏನು ತೊಗೊಂಡಿದ್ವಿ. ಸೇವ್ ಮಾಡಿಲ್ಲ. ಓಕೆ, ಒಂದು ಸೆಕೆಂಡ್, ಲೆಟ್ ಮಿ ಟೇಕ್ ಎನಿ ಒನ್ ಫಸ್ಟ್. ಸೊ ಇನ್ಕಮಿಂಗ್ ಪೇಮೆಂಟ್ ಆ್ಯಂಡ್ ಕ್ಲಿಯರ್ ಫಾರ್ ದ ಕಸ್ಟಮರ್ ಅಂತ ಹಾಕೊಂಡಿದ್ದೀವಿ ಅಲ್ವಾ. ಸೊ ಇನ್ಕಮಿಂಗ್ ಪೇಮೆಂಟ್ ಕ್ಲಿಯರ್ ಮಾಡ್ತಿರೋದ್ರಿಂದ ಸೊ ನಾನು ಅದನ್ನೇ ತೊಗೊಂಡಿದ್ದೀನಿ. ಕರೆಕ್ಟಾಗಿದೆ. ಕ್ರೆಡಿಟ್ ಪೋಸ್ಟಿಂಗ್ ಕೀಸ್ನ ತೊಗೊಂಡು ಪೋಸ್ಟಿಂಗ್ ಟೈಪ್ಗೆ T1 ಅಲ್ವಾ. Go back. So inventories.
Posting key 50. Right side ತೊಗೊಳಂಗಿಲ್ಲ ಇದಕ್ಕೆ. ನಾಟ್ 50 ತೊಗೋಬೇಕಿಲ್ಲ ಅಟ್ಲೀಸ್ಟ್. ಸೊ ಇದೊಂದ್ಸಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಂಡು ಮತ್ತೆ ಚೇಂಜಸ್ ಮಾಡ್ಕೊಳ್ಳೋಣ. ಓಕೆ, ಸೊ ನಾನು ಟೈಮಿಂಗ್ ಸುಮ್ಮನೆ ಸೇವ್ ಮಾಡ್ತಾ ಇದ್ದೆ ನನಗೆ. ಸೊ ಡೋ ನಾಟ್ ಎಂಟರ್ ಪೋರ್ಷನ್ ಪಿ ಫಾರ್ ಡೆಬಿಟ್ ಸೈಡ್. ಓಕೆ, ಸೊ ಇದಕ್ಕೆ ಡೆಬಿಟ್ ಸೈಡ್ ತೊಗೊಳಂಗಿಲ್ಲ. ಕರೆಕ್ಟ್. ಓಕೆ, ಸೊ ಇವಾಗ ಚೆಕ್ ಮಾಡ್ಕೊಳ್ಳೋಣ. ಸೊ ನಾವು ಏನೇನು ಡಿಫೈನ್ ಮಾಡಿದ್ದೀವಲ್ಲ, ಸೊ ಅದನ್ನು ಏನೇನು ಮೇಂಟೈನ್ ಮಾಡಿದ್ದೀವಿ ಅಂತ ಮಾಡೋಣ. ಸೊ ಫಸ್ಟು ಬಂದ್ಬಿಟ್ಟು TA T1 ಇನ್ಕಮಿಂಗ್ ಪೇಮೆಂಟ್ ಕ್ಲಿಯರಿಂಗ್ ಅಂತ ಮಾಡಿದ್ದೀವಿ ನಾವು. ಓಕೆ, ಸೊ ಇನ್ಕಮಿಂಗ್ ಪೇಮೆಂಟ್ ಕ್ಲಿಯರಿಂಗ್ ಮಾಡಿದ್ದೀವಿ. ಸೊ ಇದಕ್ಕೆ ಮೈನ್ ಬ್ಯಾಂಕ್ GLಸ್ನ ತೊಗೊಂಡಿದ್ದೀನಿ ನಾನು. ಓಕೆ, ಸೊ ಇದಕ್ಕೆ ಮೈನ್ ಬ್ಯಾಂಕ್ GLಸ್. ಓಕೆ, ಸೊ ದನ್ ಪೇಮೆಂಟ್ ಕ್ಲಿಯರ್ ಆ್ಯಂಡ್ ಡಿಪಾಸಿಟ್. ಓಕೆ, ಸೊ ಇದು ಪೇಮೆಂಟ್ ಡಿಪಾಸಿಟ್ ಮಾಡ್ಕೊಳೋದಕ್ಕೆ ಇನ್ಕಮಿಂಗ್ ಪೇಮೆಂಟು. ಓಕೆ, ಸೊ ಇದು ಕ್ಲಿಯರ್ ಮಾಡೋದಕ್ಕೆ ಕಸ್ಟಮರ್ಗೆ. ಸೊ ಐ ಮೀನ್ ದಿಸ್ ಈಸ್ ದ ಮೇನ್ ಅಕೌಂಟ್, ದಿಸ್ ಈಸ್ ದ ಇನ್ಕಮಿಂಗ್ ಆ್ಯಂಡ್ ದಿಸ್ ಈಸ್ ಔಟ್ ಗೋಯಿಂಗ್. ಓಕೆ, 1 ಸೆಕೆಂಡ್. Go back. Go back. ಸೊ ಬೇರೆ ಮೇಂಟೈನ್ ಮಾಡೋದು ರಾಂಗ್ ಅದಕ್ಕೆ ತೋರಿಸ್ತಾ ಇದೆ ಹತ್ರ. ಓಕೆ, ಸೊ ನಮ್ಮದು 40 ಆ್ಯಂಡ್ 50 ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಓಕೆ, ಸೊ ಕರೆಕ್ಟಾಗಿದೆ. ಇನ್ಕಮಿಂಗ್ 2 ಇದೆ, ಒಂದು ಔಟ್ ಗೋಯಿಂಗ್ ಇದೆ, ಲಾಸ್ಟ್ ಒನ್ನು. ಸೊ ಲಾಸ್ಟ್ ಒನ್ ಇಸ್ ಔಟ್ ಗೋಯಿಂಗ್, ಇಟ್ಸ್ ಕರೆಕ್ಟ್. ಓಕೆ, ಸೊ ಇದೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್, ಸೊ ಇವಾಗ ಟ್ರಾನ್ಸಾಕ್ಷನ್ ಟೈಪ್. ಸೊ ಇವಾಗ ನೀವು ಎಕ್ಸ್ಟರ್ನಲ್ ಟ್ರಾನ್ಸಾಕ್ಷನ್ಸ್ ಟೈಪ್ ಏನಾದರೂ ಕ್ರಿಯೇಟ್ ಮಾಡ್ತಿದ್ದೀರಾ ಸಿಸ್ಟಮಲ್ಲಿ ಅಂತಂದರೆ, ಸೊ ಎಕ್ಸ್ಟರ್ನಲ್ ಟ್ರಾನ್ಸಾಕ್ಷನ್ಸ್ ಟೈಪ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದಕ್ಕೆ ಸೊ ಕ್ರಿಯೇಟ್ ಟ್ರಾನ್ಸಾಕ್ಷನ್ಸ್ ಟೈಪ್ಸ್ದು ಇವೆಂಟ್ಸ್. ಓಕೆ, ಇದು ಎಕ್ಸ್ಟರ್ನಲ್ ಟ್ರಾನ್ಸಾಕ್ಷನ್. ಓಕೆ,
ಓಕೆ, ಸೊ ನಾವು ಪೋಸ್ಟಿಂಗ್ ರೂಲ್ಸ್ನ ಡಿಫೈನ್ ಮಾಡಿದ್ವಲ್ವಾ ಕ್ಲಿಯರಾಗಿ. ಒಂದು ಸೆಕೆಂಡ್, ಲೆಟ್ ಮಿ ಚೆಕ್. ಒಂದೆರಡು ಯಾರೋ ರಾಂಗ ಮೈಂಟೈನ್ ಮಾಡಿಬಿಟ್ಟಿದ್ದಾರೆ. ಪೋಸ್ಟಿಂಗ್ ರೂಲ್ ಇಸ್ ನಾಟ್ ಡಿಫೈನ್ಡ್. ಓಕೆ ಓಕೆ, ಇದು ಯಾರು ನಮ್ದಲ್ಲ. ಓಕೆ, ಸೊ ಡೋಂಟ್ ವರಿ. ಸೊ ನೆಕ್ಸ್ಟ್ ATM ಇಲ್ಲಿದೆ. ಓಕೆ, ಸೊ ಇದು ಮೂರು ನಾವು ಕ್ರಿಯೇಟ್ ಮಾಡೋದು. ಸೇವ್ ಮಾಡ್ಕೊಂಡ್ಬಿಡ್ತೀನಿ TR ಫಸ್ಟ್. ಓಕೆ, ಸೊ ಇವಾಗ ನಾವು ಕ್ರಿಯೇಷನ್ ಟ್ರಾನ್ಸಾಕ್ಷನ್ಸ್ ಟೈಪ್. ಇವಾಗ ನಾವು ಟ್ರಾನ್ಸಾಕ್ಷನ್ಸ್ ಟೈಪ್ನ ಕ್ರಿಯೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಯಾವಾಗಲೇ ಹೇಳಿದೆ, ಸೊ ಡಿಫ್ರೆಂಟ್ ಫಾರ್ಮೇಟ್ ಇರುತ್ತೆ. ಸೊ MT940 ಇರುತ್ತೆ. ಸೊ ಇಲ್ಲ ನೀವು ಏನಾದರೂ ಬೇರೆ ಥರ ಡಿಫ್ರೆಂಟ್ ಫಾರ್ಮೇಟ್ ಪ್ರೊವೈಡ್ ಮಾಡಿದರೆ ಬ್ಯಾಂಕ್ ಕಡೆಯಿಂದ, ಸೊ ಆ್ಯಸ್ ಫಾರ್ ದ ಫಾರ್ಮೇಟ್ ನಾವು ಏನು ಮಾಡಬೇಕಾಗುತ್ತೆ, ಇಲ್ಲಿ ಟ್ರಾನ್ಸಾಕ್ಷನ್ ಟೈಪ್ನ ಒಂದು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಓಕೆ, ಡಿಫ್ರೆಂಟ್ ಟೈಪ್ ಆಫ್ ದ ನಿಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಇರುತ್ತೆ. ಓಕೆ, 1740 ಇರುತ್ತೆ, BAI ಅಂತ ಬರುತ್ತೆ, BA2 ಅಂತ ಬರುತ್ತೆ. ಸೊ ಅದಾದಮೇಲೆ ಕ್ಯಾಶ್ ಒಂದು ಫಾರ್ಮ್ಯಾಟ್ ಕೂಡ ಬರುತ್ತೆ. ಓಕೆ, ಸೊ ಈ ಥರ ಡಿಫ್ರೆಂಟ್ ಟೈಪ್ ಆಫ್ ದ ಫಾರ್ಮ್ಯಾಟ್ ಇರುತ್ತೆ. ಸೊ ಆ ಫಾರ್ಮ್ಯಾಟ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಅದಕ್ಕೆ ಒಂದು ಟ್ರಾನ್ಸಾಕ್ಷನ್ ಟೈಪ್ನ ಕ್ರಿಯೇಟ್ ಮಾಡಬೇಕು. ಆ ಟ್ರಾನ್ಸಾಕ್ಷನ್ ಟೈಪ್ಗೆ ನಾವು ಯಾವ ಥರ ಟ್ರಾನ್ಸಾಕ್ಷನ್ ಟೈಪ್ ಕ್ರಿಯೇಟ್ ಮಾಡಿದ್ವಿ ಅದನ್ನ ಅಗೇನ್ ನಾವು ಅದಕ್ಕೆ ಏನೇನು ಬೇಕು ಎಲ್ಲದನ್ನು ಮತ್ತೆ ಮೇಂಟೈನ್ ಮಾಡಬೇಕು. ಅಗೇನ್ ನಾವು ಅಕೌಂಟ್ಸ್ಗೆ ಏನೇನು ಬೇಕು ಟ್ರಾನ್ಸಾಕ್ಷನ್ಸ್ ಟೈಪ್ಗೆ ಅದನ್ನ. ಓಕೆ, ಸೊ ಇವಾಗ ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ನಾನು MT940 ಯಾವ್ದಾರು ಅಂತ ತೊಗೊತೀನಿ ಇಲ್ಲಿ ತೋರ್ಸೋದಕ್ಕೆ. ಓಕೆ, ಓಕೆ, ಸೊ ಇವಾಗ ನಾವು ಇಲ್ಲಿ ಒಂದು ಟ್ರಾನ್ಸಾಕ್ಷನ್ ಟೈಪ್ಸ್ನ ಮೇಂಟೈನ್ ಮಾಡಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಆವಾಗಲೇ ಹೇಳಿದೆ MT940 ಸೊ ಇವೆಲ್ಲ ಫಾರ್ಮ್ಯಾಟ್ಸ್ ಇರುತ್ತೆ. ಸೊ ಅದು ಆ ಥರ ಫಾರ್ಮ್ಯಾಟ್ನ ಮೇಂಟೈನ್ ಮಾಡಬೇಕು. ಇದೆಲ್ಲ ಬ್ಯಾಂಕ್ ಪ್ರೊವೈಡ್ ಮಾಡುತ್ತೆ ನಿಮಗೆ. ಓಕೆ, ಸೊ ಇದು ಶಿಫ್ಟ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾರಲ್ವ, ಸೊ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಮಾಡ್ತಾರಲ್ಲ, ಸೊ ಅದಕ್ಕೋಸ್ಕರ ಇದನ್ನ ಮೇಂಟೈನ್ ಮಾಡ್ತಾರೆ. ಇದೊಂದು ಫಾರ್ಮ್ಯಾಟ್ ಅಷ್ಟೇ, ಇದು ಆಲ್ರೆಡಿ ಎಕ್ಸಿಸ್ಟ್, ಯಾರು ಯೂಸ್ ಮಾಡಿಬಿಟ್ಟಿದ್ದಾರೆ. ನಾವು ಸೊ ಇದು ಎಕ್ಸಾಂಪಲ್ ಅಷ್ಟೇ, ನಿಮಗೆ MT940 ಫಾರ್ಮ್ಯಾಟ್ ಟೈಪ್ ಅವರೇ ಕೊಡ್ತಾರೆ. ನಾನು ಇಲ್ಲೊಂದು ಹಾಕೊಂಡ್ಬಿಡುತ್ತೆ ಸುಮ್ಮನೆ ATM ಅಂತ ಹಾಕೊಂತೀನಿ. ಓಕೆ, ಸೊ ಇದಾದರೆ ಯಾರು ಯೂಸ್ ಮಾಡಿರಲ್ಲ. ಸೊ ಇವಾಗ ಇದಕ್ಕೆ ಎಕ್ಸ್ಟರ್ನಲ್ ಟ್ರಾನ್ಸಾಕ್ಷನ್ಸ್ ಟೈಪ್ಸು, ಸೊ ಇದನ್ನ ಅಸೈನ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಇದೆಲ್ಲ ನಾವು ಎಕ್ಸ್ಟರ್ನಲ್ ಟ್ರಾನ್ಸಾಕ್ಷನ್ಸ್ ಟೈಪ್ ಎಲ್ಲ ಮೇಂಟೈನ್ ಮಾಡ್ಕೊಂಡು ಮಾಡಬೇಕು. ಲೆಟ್ ಮಿ ಚೆಕ್ ಫಸ್ಟ್. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಯಾವುದಾದ್ರೂ ಒಂದು ತೊಗೊಳ್ತೀವಿ. ಇವಾಗ ಡೆಬಿಟ್ ಬ್ಯಾಲೆನ್ಸ್ ಅಂತ ಪಾಸಿಟಿವ್ ವ್ಯಾಲ್ಯೂ, ಇದಕ್ಕೆ ಪೋಸ್ಟಿಂಗ್ ರೂಲ್ ಹಾಕಬೇಕು. ಸೊ ಪಾಸಿಟಿವ್ ವ್ಯಾಲ್ಯೂ ಅಂದರೆ ಡೆಬಿಟ್ ಬ್ಯಾಲೆನ್ಸ್, ಇದಕ್ಕೆ ಪೋಸ್ಟಿಂಗ್ ರೂಲ್ ಹಾಕಬೇಕು. ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ, ಅದು ಟಿ ಅಂತ 2ನ ಕಮ್ಮಿಂಗ್ ಎಸ್ ಪೇಮೆಂಟ್ ಕ್ಲಿಯರ್ ಆ್ಯಂಡ್ ಡಿಪಾಸಿಟ್. ಓಕೆ, ಸೊ ಇಲ್ಲಿ ಆಲ್ಗರಿದಮ್ಸ್ ಅಂತ ಬರುತ್ತೆ, ಇಂಟರ್ಪ್ರಿಟೇಷನ್ ಆಲ್ಗರಿದಮ್ಸ್ ಅಂತ ಡಿಫೈನ್ ಮಾಡ್ತೀವಿ ನಾವು ಸಿಸ್ಟಮಲ್ಲಿ. ಓಕೆ, ಸೊ ಅದು ನಿಮಗೆ ತೋರಿಸ್ತೀನಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿ ಡಿಫೈನ್ ಮಾಡಬೇಕು, ಯಾವ ಥರ ಡಿಫೈನ್ ಮಾಡಬೇಕು. ಆಮೇಲೆ ಇಂಟರ್ಪ್ರಿಟೇಷನ್ ಆಲ್ಗರಿದಮಿಂದ ಏನು ಯೂಸ್ ಆಗುತ್ತೆ. ಓಕೆ, ಇನ್ಕಮಿಂಗ್ ಪೇಮೆಂಟ್ ಕ್ಲಿಯರಿಂಗ್ ಎಲ್ಲ ಯೂಸ್ ಆಗುತ್ತೆ ಇದು. ಓಕೆ, ಸೊ ಸ್ಟ್ಯಾಂಡರ್ಡ್ ಕೂಡ ಯೂಸ್ ಮಾಡ್ಬೋದು, ಸ್ಟ್ಯಾಂಡರ್ಡ್ ಆಲ್ಗರಿದಮ್ ಇರುತ್ತೆ ಸಿಸ್ಟಮಲ್ಲಿ. ಸೊ ಅದು ತೋರಿಸ್ತೀನಿ ನಿಮಗೆ. ಸೊ ನೀವು ಪರ್ಟಿಕ್ಯುಲರಾಗಿ ಏನಾದ್ರು ಆಲ್ಗರಿದಮ್ ಕ್ರಿಯೇಟ್ ಮಾಡಬೇಕು ಆ್ಯಸ್ ಫಾರ್ ದ ಬ್ಯಾಂಕ್ ರಿಕ್ವೈರ್ಮೆಂಟ್ ಅಂದರೆ, ಸೊ ಅದಕ್ಕೂ ಕೂಡ ಆಲ್ಗರಿದಮ್ನ ಮೇಂಟೈನ್ ಮಾಡಬೇಕು. ಓಕೆ, ಸೊ ಅದು ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ತೀನಿ ನನಗೆ. ಓಕೆ, ಸೊ ಇವಾಗ ಜಸ್ಟ್ ಇದು ಎಕ್ಸಾಂಪಲ್ ನಿಮ್ಗೆ ಒಂದು ತೋರಿಸ್ತಾ ಇದ್ದೀನಿ ಮೇಂಟೈನ್ ಮಾಡಿಬಿಟ್ಟು. ಸೊ ಇಲ್ಲಿ 1 ಆ್ಯಂಡ್ TATM 2 ಅಂತ ಹಾಕಿ, ಇದು ನೆಗೆಟಿವ್ ವ್ಯಾಲ್ಯೂ ಹಾಕೊಂತೀವಿ. ಕರೆಕ್ಟ್ ಸೆಲೆಕ್ಟ್ ಮಾಡೋಣ.
3 ಅಲ್ವಾ ಔಟ್ ಗೋಯಿಂಗು. ಸೊ ಓಕೆ, ಸೊ ಇವಾಗ ನಾವು ಎರಡು ಡಿಫ್ರೆಂಟ್ ಎಕ್ಸ್ಟರ್ನಲ್ ಟ್ರಾನ್ಸಾಕ್ಷನ್ಸ್ ಟೈಪ್ ಅಂದರೆ TATM1 TATM2 ಅಂತ ತೊಗೊಂಡಿದ್ದೀನಿ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ಗೆ. ಸೊ ಇಂಟರ್ಪ್ರಿಟೇಷನ್ ಆಲ್ಗರಿದಮ್ಸ್ ಯಾವ ಥರ ಮೇಂಟೈನ್ ಮಾಡಬೇಕು, ಅದು ಯಾವ ಥರ ಅಂತ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಓಕೆ, ಸೊ ಇವಾಗ ನಾವು ಇದಕ್ಕೆ ಬ್ಯಾಂಕ್ ಅಕೌಂಟ್ಸ್ನ ಅಸೈನ್ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್, ಸೊ ಇವಾಗ ಅಸೈನ್ ಬ್ಯಾಂಕ್ ಅಕೌಂಟ್ಸ್. ಸೊ ಇವಾಗ ನಾವು ಆಲ್ರೆಡಿ ಮೇಂಟೈನ್ ಮಾಡಿದ್ವಲ್ವಾ, ಓಕೆ. ಸೊ ನೀವು ಎಂಟ್ರೀಸ್, ಸೊ ಬ್ಯಾಂಕಿ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ವಲ್ಲ, SBI ಯಾವ್ದು, ಸೊ ಬ್ಯಾಂಕ್ ಅಕೌಂಟ್. ಸೊ ಇವಾಗ ನೀವು ಇಲ್ಲಿ ಮೇನ್ ಬ್ಯಾಂಕ್ ಅಕೌಂಟ್ಸ್ನ ಮೇಂಟೈನ್ ಮಾಡಬೇಕು. ಓಕೆ, ಸೊ ಬ್ಯಾಂಕ್ ಅಕೌಂಟ್ ಯಾವುದಿರುತ್ತೆ ಅದು. ಓಕೆ, ಸೊ GL ಅಲ್ಲ, ಮೇನ್ ಬ್ಯಾಂಕ್ ಅಕೌಂಟ್ 6 ಅಂತ. ಸೊ ಇಲ್ಲಿ ಟ್ರಾನ್ಸಾಕ್ಷನ್ ಟೈಪ್ ನಾವು ಆಲ್ರೆಡಿ ಡಿಫೈನ್ ಮಾಡಿದ್ವಲ್ಲ. ಓಕೆ, ಸೊ ಕರೆನ್ಸೀಸ್ ಏನಾದರೂ ಪರ್ಟಿಕ್ಯುಲರಾಗಿ ಮೇಂಟೈನ್ ಮಾಡಿದ್ರೆ ಮಾಡ್ಬೋದು. ಸೊ ಇದಾದಮೇಲೆ ಕಂಪನಿ ಕೋಡು ಮೇಂಟೈನ್ ಮಾಡ್ಬೋದು. ಸೊ ಇದೆಲ್ಲ ಏನು ಬೇಡ, ಕಂಪನಿ ಕೋಡ್ TATM. ಓಕೆ, ಸೊ ಟ್ರೈ ಟು ಸೇವ್ ಇಟ್. ಸೊ ಇವಾಗ ನಾವು ಪ್ರೆಸೆಂಟ್ಗೆ ಸೊ ಒಂದು ಬ್ಯಾಂಕಿ ಏನು ಕ್ರಿಯೇಟ್ ಮಾಡಿದ್ದೀವಿ ನಾವು SBI 01 ಅದನ್ನು ಹಾಕಿದ್ವಿ. ಮೇ ಬಿ ಅಕೌಂಟ್ ನಂಬರ್ ಚೇಂಜಸ್ ಇದ್ದರೆ ಚೇಂಜಸ್ ಮಾಡ್ಕೋಬೇಕು. ಸೊ ಇಲ್ಲ ಅಂದರೆ ಅಕೌಂಟ್ ನಂಬರ್ ಏನಿದೆ ಅದನ್ನೇ ಮೇಂಟೈನ್ ಮಾಡ್ಬೋದು. ಓಕೆ, ಸೊ ದೆನ್ ನಾನು ಟ್ರಾನ್ಸಾಕ್ಷನ್ ಟೈಪ್ಸ್ ಈಗ ಆಲ್ರೆಡಿ ಎಕ್ಸ್ಟರ್ನಲ್ ಟ್ರಾನ್ಸಾಕ್ಷನ್ ಟೈಪ್ ಮೇಂಟೈನ್ ಮಾಡಿದ್ನಲ್ಲ, ಸೊ ಆ ಎಕ್ಸ್ಟರ್ನಲ್ ಟ್ರಾನ್ಸಾಕ್ಷನ್ ಟೈಪ್ನ ಇಲ್ಲಿ ಅಸೈನ್ ಮಾಡಿದ್ದೀನಿ. ಸೊ ಅದಾದಮೇಲೆ ಕಂಪನಿ ಕೋಡ್ ಅಸೈನ್ ಮಾಡಿದ್ದೀನಿ. ಸೊ ಇಷ್ಟು ನಾವು ಬೇಸಿಕ್ EBRS ಕಾನ್ಫಿಗರೇಷನ್ ಮಾಡಬೇಕು. ಓಕೆ, ಸೊ ಇದರಲ್ಲಿ ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಬಿಗಿನಿಂಗ್ ಆಫ್ ದ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಇವಾಗ ಆಲ್ಮೋಸ್ಟ್ ಟೈಮ್ ಆಗೋಯಿತು. ಸೊ ನೆಕ್ಸ್ಟ್ ಬಿಗಿನಿಂಗ್ ಆಫ್ ದ ಕ್ಲಾಸಲ್ಲಿ ನಿಮಗೆ ಇದರ ಏನೋ ಡೌಟ್ಸ್ ಇದ್ದರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಮೋರ್ ಓವರ್ ಇದರಲ್ಲಿ ನಿಮಗೆ ಕ್ರಿಯೇಟ್ ಅಕೌಂಟಿಂಗ್ ಸಿಂಬಲ್ ಏನಕ್ಕೆ ಅಂದರೆ ಜಸ್ಟ್ ನಾನು ಅವಾಗಲೇ ಹೇಳಿದೆ ನಿಮಗೆ. ಸೊ ನೀವು ಯಾವ ಥರ ಟ್ರಾನ್ಸಾಕ್ಷನ್ಸ್ ಮಾಡ್ತೀರಾ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ಸ್ಗೆ ಒಂದು ಅಕೌಂಟಿಂಗ್ ಸಿಂಬಲ್ನ ಮೇಂಟೈನ್ ಮಾಡಬೇಕು. ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ಮೀನ್ಸ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ಸ್ ಲೈಕ್ ಚೆಕ್ ಡಿಪಾಸಿಟೆಡ್, ಇಶ್ಯೂಡ್, ಅಥವಾ ಏನಾದರೂ ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದಾರೆ ಚೆಕ್ದು. ಓಕೆ, ಸೊ ಪೇಮೆಂಟ್ ಕ್ಲಿಯರಿಂಗ್ಗೆ ಮೇನ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಅದಕ್ಕೆ ನಾವು ಮೇನ್ ಬ್ಯಾಂಕ್ ಅಕೌಂಟ್ಗೊಂದು, ಚೆಕ್ ಇಶ್ಯೂಗೊಂದು, ಡಿಪಾಸಿಟ್ಗೊಂದು 3 ಅಕೌಂಟಿಂಗ್ ಸಿಂಬಲ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸೊ ಅದಾದಮೇಲೆ ನಾವು ಅದನ್ನ ಅಸೈನ್ ಮಾಡಿದ್ವಿ ಅಕೌಂಟಿಂಗ್ ಸಿಂಬಲ್ಸ್ನ ಅಕೌಂಟ್ಸ್ಗೆ. ಓಕೆ, ಸೊ ಯಾವ ಥರ ಅಂದರೆ ಜಸ್ಟ್ ಮೇನ್ ಬ್ಯಾಂಕು ಅಗೇನ್ ಇಶ್ಯೂಡು ಡಿಪಾಸಿಟ್ಗೆ ಸೊ ಯಾವ್ದು ಲಾಸ್ಟ್ ನಾವು 3 ಕ್ಯಾರೆಕ್ಟರ್ಸ್ GLS ತೊಗೊಂಡಿದ್ದೀನಿ. ಸೊ ಅದನ್ನ ಹಾಕ್ಬಿಟ್ಟು ಮೇಂಟೈನ್ ಮಾಡಿದ್ದೀನಿ ಲೈಕ್ 0, 1, 2 ಅಂತ ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ ಐಡೆಂಟಿಫಿಕೇಷನ್ಗೆ. ಸೊ ಅದಾದಮೇಲೆ ಸಿಂಬಲ್ಸ್ನ ಕ್ರಿಯೇಟ್ ಮಾಡಿದ್ವಿ ನಾವು. ಓಕೆ, ಸೊ ಅದಾದಮೇಲೆ ಕೀಸ್ನ ಕ್ರಿಯೇಟ್ ಮಾಡಿದ್ವಿ ಪೋಸ್ಟಿಂಗ್ ರೂಲ್ಸ್ಗೆ. ಸೊ ಪೋಸ್ಟಿಂಗ್ ರೂಲ್ಸ್ಗೆ TAT1, TAT2, TAT3 ಅಂತ ಕ್ರಿಯೇಟ್ ಮಾಡಿದ್ವಿ. ಒಂದು ಬಂದ್ಬಿಟ್ಟು ನಿಮಗೆ ಕಸ್ಟಮರ್ ಪೇಮೆಂಟ್ ಇನ್ಕಮಿಂಗ್ ಪೇಮೆಂಟ್ ಕ್ಲಿಯರಿಂಗ್ಗೆ, ಸೊ ಇನ್ನೊಂದು ಬಂದ್ಬಿಟ್ಟು ಡಿಪಾಸಿಟ್ ಆ್ಯಂಡ್ ಕ್ಲಿಯರಿಂಗ್ಗೆ, ಸೊ ಇನ್ನೊಂದು ಬಂದ್ಬಿಟ್ಟು ಔಟ್ ಗೋಯಿಂಗ್ಗೆ TATO ಅಂತ ಅಲ್ವಾ. ಸೊ ಅದು ಬಂದ್ಬಿಟ್ಟು ಔಟ್ ಗೋಯಿಂಗ್ ಕ್ರಿಯೇಟ್ ಮಾಡಿದ್ವಿ. ಓಕೆ, ಸೊ ಅದನ್ನು ಕ್ರಿಯೇಟ್ ಮಾಡಿದ್ಮೇಲೆ ನಿಮಗೆ ಪೋಸ್ಟಿಂಗ್ ರೂಲ್ಸ್ನ ಡಿಫೈನ್ ಮಾಡಿದ್ದೀನಿ. ಪೋಸ್ಟಿಂಗ್ ರೂಲ್ ಏನು ಡಿಫೈನ್ ಮಾಡಿದ್ದೀನಿ ಅಂದರೆ ವಿಚ್ ಶುಡ್ ಬಿ ಡೆಬಿಟ್ ಆ್ಯಂಡ್ ವಿಚ್ ಶುಡ್ ಬಿ ಕ್ರೆಡಿಟ್ ಅಂತ. ಸೊ ನಾವು ಆಲ್ರೆಡಿ ಬಿಫೋರ್ KL ಮೇಂಟೈನ್ ಮಾಡೋದ್ರಿಂದ ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ಗೆ ಸೊ ಸೇಮ್ ಅದ್ರ ಮೇಲೆ ನಾವು ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಪೋಸ್ಟಿಂಗ್ ಕೀಸ್ನ ಅಸೈನ್ ಮಾಡಿಬಿಟ್ಟು ಪೋಸ್ಟಿಂಗ್ ರೂಲ್ಸ್ನ ಡಿಫೈನ್ ಮಾಡಿದ್ದೀನಿ. ಸೊ ಪೋಸ್ಟಿಂಗ್ ರೂಲ್ಸ್ನ ಡಿಫೈನ್ ಮಾಡಿದ ಮೇಲೆ ಸೊ ಟ್ರಾನ್ಸಾಕ್ಷನ್ಸ್ ಟೈಪ್ಸ್ಗೆ ಹೋಗಿ ನಾವು ಒಂದು ಟ್ರಾನ್ಸಾಕ್ಷನ್ ಟೈಪ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ MT940 ಆ ಥರ ಡಿಫ್ರೆಂಟ್ ಟ್ರಾನ್ಸಾಕ್ಷನ್ ಟೈಪ್ಸ್ ಫಾರ್ಮೆಟ್ ಬರುತ್ತೆ ಅನ್ನಲ್ಲ. ಸೊ ನಾನು ಅದರಲ್ಲಿ ಯಾವುದೋ ಒಂದು TATM1 ಅಂತ ತೊಗೊಂಡು ಅದನ್ನೇ ಶಿಫ್ಟ್ MT940 ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಸೊ ಅದನ್ನು ಮೇಂಟೈನ್ ಮಾಡಿದ್ದೀನಿ ಟ್ರಾನ್ಸಾಕ್ಷನ್ ಟೈಪ್ಸ್. ಓಕೆ, ಸೊ ಇದಾದಮೇಲೆ ನಾವು ಎಕ್ಸ್ಟರ್ನಲ್ ಟ್ರಾನ್ಸಾಕ್ಷನ್ಸ್ ಟೈಪ್ಸ್ಗೆ ಪೋಸ್ಟಿಂಗ್ ರೂಲ್ಸ್ನ ಅಸೈನ್ ಮಾಡಬೇಕು. ಸೊ ಟ್ರಾನ್ಸಾಕ್ಷನ್ಸ್ ಟೈಪ್ಗೆ ಪೋಸ್ಟಿಂಗ್ ರೂಲ್ಸ್ನ ಅಸೈನ್ ಮಾಡಿಬಿಟ್ಟು ಆಲ್ಗರಿದಮ್ನ ಮೇಂಟೈನ್ ಮಾಡಿದ್ದೀನಿ. ಓಕೆ, ಸೊ ಇದಾದಮೇಲೆ ಅಗೇನ್ ಅಸೈನ್ ಬ್ಯಾಂಕ್ ಅಕೌಂಟ್ಸ್ ಟು ಟ್ರಾನ್ಸಾಕ್ಷನ್ಸ್ ಟೈಪ್. ಸೊ ಈ ಬ್ಯಾಂಕ್ ಅಕೌಂಟ್ಸ್ ನಾವು ಟ್ರಾನ್ಸಾಕ್ಷನ್ ಟೈಪ್ಗೆ ಅಸೈನ್ ಮಾಡಬೇಕು. ನಾವು ಆಲ್ರೆಡಿ SBI 01 ಅಂತ ಬ್ಯಾಂಕಿಗೆ ಕ್ರಿಯೇಟ್ ಮಾಡಿದ್ವಿ. ಒಂದು ಅಕೌಂಟ್ ನಂಬರ್ ಕೂಡ ರ್ಯಾಂಡಮ್ ಹಾಕಿದ್ದೀನಿ. ಸೊ ಟ್ರಾನ್ಸಾಕ್ಷನ್ ಟೈಪ್ ನಾವು ಏನು ಕ್ರಿಯೇಟ್ ಮಾಡಿದ್ವಿ TATM1 ಅಂತ. ಸೊ ಅದನ್ನು ಮೇಂಟೈನ್ ಮಾಡಿಬಿಟ್ಟು ಕಂಪನಿ ಕೋಡ್ ಅಸೈನ್ ಮಾಡಿಬಿಟ್ಟು ಸೇವ್ ಮಾಡಿದ್ವಿ. ಸೊ ಇದು ಬೇಸಿಕ್ ಕಾನ್ಫಿಗರೇಷನ್ಸ್ ಮಾಡೋದು. ಸೊ ಇದಾದಮೇಲೆ ನಾವೇನೆಲ್ಲ ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ಯಾವ ಥರ ವರ್ಕ್ ಆಗುತ್ತೆ ಆ್ಯಂಡ್ ಮೋರ್ ಓವರ್ ಆಲ್ಗರಿದಮ್ ಯಾವ ಥರ ಮೇಂಟೈನ್ ಮಾಡಬೇಕು ಇದೆಲ್ಲ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆಲ್ಗರಿದಮ್ ಮೇಂಟೈನ್ ಮಾಡೋದ್ರಿಂದ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಸಿಸ್ಟಮಲ್ಲಿ ಅಂತ. ಓಕೆ, ಸೊ ಅದನ್ನೆಲ್ಲ ಚೆಕ್ ಮಾಡಿ. ಓಕೆ, ಸೊ ಇದರಲ್ಲಿ ಏನಾದ್ರು ಡೌಟ್ ಇದೆಯಾ ಇವತ್ತಿನ ಕ್ಲಾಸಲ್ಲಿ? ಸೊ ಏನಾದ್ರು ಡೌಟ್ಸ್ ಇದ್ದರೆ ಬಿಗಿನಿಂಗ್ ಆಫ್ ದ ಕ್ಲಾಸ್ ಡಿಸ್ಕಸ್ ಮಾಡ್ತೀನಿ ಮತ್ತೆ ನಾನು ನಿಮಗೆ. ಸೊ ಇವಾಗ ಏನಾದರೂ ಪ್ರೆಸೆಂಟಿಗೆ ಡೌಟ್ ಇದ್ದರೆ ಕೇಳಿ. ಸೊ ಇಟ್ ಇಸ್ ಪಾಸಿಬಲ್ ಟು ಡಿಸ್ಕಸ್. ಸೊ ಏನಕ್ಕೆ ಮೇಂಟೈನ್ ಮಾಡ್ತೀವಿ ಏನಕ್ಕೆ ಅಂತ ಗೊತ್ತಾಯ್ತಾ? ಸರ್ ಅದೆಲ್ಲ ಬಿಸ್ನೆಸ್ ಎಲ್ಲ ಸ್ಟ್ಯಾಂಡರ್ಡ್ ಆಗಿರುತ್ತೆ. ನೀವು ಏನೇನು ಫೀಲ್ಡ್ ತೊಗೊಂಡ್ರೆ ಇದೆ ಯಾರು ಸ್ಟ್ಯಾಂಡರ್ಡ್ ಆಗಿಲ್ಲ, ಎಲ್ಲ ನಾನು ಮೇಂಟೈನ್ ಮಾಡಿದ್ದಲ್ವಾ. ಅಲ್ಲ, ನೀವೇನು ತೊಗೊಂಡ್ರಲ್ವಾ ಅದು ಮೇಂಟೈನ್ ಮಾಡಿದ್ರಲ್ಲ, ಹಾಂ, ಅದು ಎಲ್ಲ ಬಿಸ್ನೆಸ್ ಟು ಬಿಸ್ನೆಸ್ ಸಿಮಿಲರ್ ಆಗಿರುತ್ತೆ. ಇದು
ಸಿಮಿಲರ್ ಅಂತಲ್ಲ, ಅಕೌಂಟಿಂಗ್ ಸಿಂಬಲ್ ಬಂದ್ಬಿಟ್ಟು ಇದೆಲ್ಲ ನಾವು ಕಾನ್ಫಿಗರೇಷನ್ ಮಾಡ್ಕೊತಾ ಇರೋದು, ಅಂದರೆ ಆ್ಯಸ್ ಎ ಕನ್ಸಲ್ಟೆಂಟ್. ಓಕೆ, ಸೊ ನಮ್ಗೆ ಐಡೆಂಟಿಫಿಕೇಷನ್ಸ್ಗೆ ನಾವು ಬಿಸ್ನೆಸ್ ಸಿನಾರಿಯೋಸಲ್ಲಿ ನೀವು ಯಾವ್ಯಾವ ಥರ ಇವಾಗ ಸಿಂಬಲ್ ನಾವು ಕ್ರಿಯೇಟ್ ಮಾಡಿದೆ ಆವಾಗಲೇ ಹೇಳಿದೆ. ಸೊ ಇವಾಗ ಬ್ಯಾಂಕ್ ಚಾರ್ಜಸ್ಸು, ಇಶ್ಯೂ, ಡಿಪಾಸಿಟ್, ಇವಾಗ ಯಾವುದಾದ್ರೂ ಅಷ್ಟೇ ಅಲ್ಲ, ಚೆಕ್ ಅಥವಾ ಪೇಮೆಂಟ್ ಆದ್ರೂ ಔಟ್ ಗೋಯಿಂಗ್ ಇನ್ಕಮಿಂಗ್ ಎರಡು ಸಿನಾರಿಯೋ. ಚೆಕ್ ಆದ್ರೂ ಇಶ್ಯೂ ಆರ್ ಡಿಪಾಸಿಟ್ ಇರುತ್ತೆ. ಇನ್ನೊಂದು ಕ್ಲಿಯರಿಂಗ್ ಅಂದರೆ ಮೇನ್ ಬ್ಯಾಂಕ್ ಜಿ ಅಲ್ದು ನಾನು ಆವಾಗಲೇ ಹೇಳೋದಲ್ಲ ನಿಮಗೆ. ಸೊ ನಾವು ಮೇನ್ ಅಂತ ಟ್ರೀಟ್ ಮಾಡ್ತೀವಲ್ಲ ಅದು. ಸೊ ಈ ಥರ 3 ಟೈಪ್ಸ್ ಆಫ್ ಇರುತ್ತೆ. ಅದು ಬಿಟ್ಬಿಟ್ಟು ಬೇರೆ ಏನಾದ್ರು ಎಕ್ಸ್ಟ್ರಾ ನಿಮಗೆ ಅಕೌಂಟಿಂಗ್ ಸಿಂಬಲ್ಸ್ ಬೇಕು ಅಂದರೆ ಬೇಸ್ಡ್ ಆನ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್ ನಾವು ಅಕೌಂಟಿಂಗ್ ಸಿಂಬಲ್ಸ್ನ ಕ್ರಿಯೇಟ್ ಮಾಡ್ತೀವಿ. ಅದಕ್ಕೊಂದು ಕೋಡ್ ಕೊಟ್ಕೋಬೇಕು, ನೀವು ಯಾವುದಾದ್ರೂ ಕೊಟ್ಕೋಬೋದು. ಓಕೆ, ಸೊ ನಿಮಗೆ ನೆನಪಿರೋಂಥದ್ದು ಅಷ್ಟೇ, ಈಸಿ ಐಡೆಂಟಿಫೈ ಮಾಡ್ಕೊಂಡು ಕೊಟ್ಕೊತೀರಾ. ಸೊ ಅದಾದಮೇಲೆ ನಿಮಗೆ ಅಕೌಂಟಿಂಗ್ ಸಿಂಬಲ್ಸ್ಗೆ ಅಕೌಂಟ್ಸ್ನ ಅಸೈನ್ ಮಾಡಬೇಕು. ಸೊ ಯಾವ ಥರ ಅಂದರೆ ನಾವು ಈಗ GL ಅಕೌಂಟ್ಸ್ ಅಸೈನ್ ಮಾಡಬೇಕಲ್ವಾ, ಮೇನ್ ಬ್ಯಾಂಕ್ದು, ಔಟ್ ಗೋಯಿಂಗ್ದು, ಇನ್ಕಮಿಂಗು, ಮೇನ್ ಬ್ಯಾಂಕ್ ಆ್ಯಂಡ್ ಔಟ್ ಗೋಯಿಂಗ್. ಸೊ ನಾವು ಅದಕ್ಕೆ ಏನೇನು ಸೀರೀಸ್ ಯೂಸ್ ಮಾಡಿದ್ದೀವಿ, ನಾವು ಇದೇ ಸೀರೀಸ್ ಯೂಸ್ ಮಾಡಿದ್ದೀವಿ. ಸೊ ಅದನ್ನೇ ತೊಗೊಂಡಿದ್ದೀನಿ. ಏನಕ್ಕೆ ಇದನ್ನೇ ತೊಗೊಂಡಿದ್ದೀನಿ, GL ಅಕೌಂಟ್ ಪರ್ಟಿಕ್ಯುಲರಾಗಿ ಏನಕ್ಕೆ ಅಸೈನ್ ಮಾಡಿಲ್ಲ ಅಂದರೆ ಮಲ್ಟಿಪಲ್ ನೀವೇನಾದರೂ ಅಕೌಂಟ್ಸ್ ಇದ್ದರೆ, ಸೊ ಅವಾಗ ಪರ್ಟಿಕ್ಯುಲರಾಗಿ ಸೊ ಎಲ್ಲದಕ್ಕೂ ಅಸೈನ್ ಮಾಡಬೇಕು ಇದೇ ಥರ ಅಂತಂದರೆ, ಸೊ ಪರ್ಟಿಕ್ಯುಲರ್ GLಸ್ನು ಕೂಡ ಮೇಂಟೈನ್ ಮಾಡ್ಕೊತ ಹೋಗ್ಬೋದು. ಸೊ ಇಲ್ಲಾಂದರೆ ಈ ಥರ ರ್ಯಾಂಡಮ್ ಆಗಿ ಹಾಕ್ಬಿಟ್ಟು ಒಂದನ್ನೇ ಮೇಂಟೈನ್ ಮಾಡ್ತಾ ಇದ್ರೆ, ನೀವು SBI ಅಲ್ಲೇ ಒಂದು 3-4 ಇದೆ ಅಂತ ಇಟ್ಕೊಳ್ಳಿ. ಸೊ ಅವಾಗ ಲಾಸ್ಟ್ ಡಿಜಿಟ್ ಮಾತ್ರ ಹಾಕ್ಬೋದು. ಇಲ್ಲಾಂದ್ರೆ ನೀವು ಮೇಂಟೈನ್ ಮಾಡಿ ಕ್ಲಿಯರಾಗಿ GL ಅಕೌಂಟ್ಸ್ನ ಮೇಂಟೈನ್ ಮಾಡ್ಬೋದು, ನಾಟ್ ಆನ್ ಇಶ್ಯೂ. ಸೊ ಇದಾದ್ಮೇಲೆ ಪೋಸ್ಟಿಂಗ್ ರೂಲ್ಸ್ನ ಕ್ರಿಯೇಟ್ ಮಾಡಬೇಕು. ಪೋಸ್ಟಿಂಗ್ ರೂಲ್ಸ್ನ ಕ್ರಿಯೇಟ್ ಮಾಡಿದ್ದೀನಿ, ಅದೇ ಚೆಕ್ ಡಿಪಾಸಿಟ್ಗೆ, ಇಶ್ಯೂಗೆ, ದೆನ್ ಅಗೇನ್ ಕ್ಲಿಯರ್ಗೆ. ಇದಾದಮೇಲೆ ಪೋಸ್ಟಿಂಗ್ ರೂಲ್ಸು, ಆಮೇಲೆ ಸೊ ಕೀಸು, ಪೋಸ್ಟಿಂಗ್ ರೂಲ್ಸು, ಅದಾದಮೇಲೆ ಅಕೌಂಟಿಂಗ್ ಟೈಪ್ಸ್ನ ಡಿಫೈನ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಏನೇನು ಡಿಫೈನ್ ಮಾಡಿದ್ದೀನಿ ಇದೆಲ್ಲ ನಾನು ಡಿಫೈನ್ ಮಾಡಿರೋದು ಅಷ್ಟೇ, ಸ್ಟ್ಯಾಂಡರ್ಡ್ ಅಂತ ಏನು ಇರೋದಿಲ್ಲ. ಯಾಕೆ ನಾವೇ ಡಿಫೈನ್ ಮಾಡಬೇಕಲ್ಲ. ಬಟ್ ಬೇಸ್ಡ್ ಆನ್ ನಿಮಗೆ ಸಿನಾರಿಯೋಸ್ ಯಾವ ಥರ ಬರುತ್ತೆ ಅಂತ. ಡೆಬಿಟ್ ಕ್ರೆಡಿಟ್ ಸೇಮೇ ಇರುತ್ತೆ. ಓಕೆ, ಸೊ ವಿಚ್ ವಿಲ್ ಬಿ ಡೆಬಿಟ್ ಆ್ಯಂಡ್ ವಿಚ್ ವಿಲ್ ಬಿ ಕ್ರೆಡಿಟ್, ಅದನ್ನ ಚೆಕ್ ಮಾಡ್ಕೋಬೇಕು. ಸೊ ಅದನ್ನ ಮೇಂಟೈನ್ ಮಾಡ್ತೀವಿ ಅಷ್ಟೇ. ಸೊ ಔಟ್ ಗೋಯಿಂಗ್ ಪೇಮೆಂಟ್ ಅಂದರೆ ಇಟ್ ವಿಲ್ ಬಿ ಕ್ರೆಡಿಟೆಡ್ ಟು ಯುವರ್ ಬ್ಯಾಂಕ್ ಅಕೌಂಟ್, ರೈಟ್. ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಕ್ರೆಡಿಟ್ ಆಗಿ ಬೇರೆ ಅಕೌಂಟಿಗೆ ಡೆಬಿಟ್ ಆಗುತ್ತೆ. ಸೊ ನಾವು ಪೋಸ್ಟಿಂಗ್ ಕೀ 50 ಮೇಂಟೈನ್ ಮಾಡಿದ್ವಿ. ಈವನ್ ಡೆಬಿಟ್ ಬ್ಯಾಲೆನ್ಸ್ ಯಾವ್ದು ಕ್ಲಿಯರ್ ಆಗುತ್ತೋ ಪೇಮೆಂಟ್ ಅದೆಲ್ಲ 40 ಮಾಡಿದ್ವಿ. ಸೊ ಇದು ಸ್ಟ್ಯಾಂಡರ್ಡ್ ಅಂತ ಏನೇನು, ಇದು ಎರಡು ಸ್ಟ್ಯಾಂಡರ್ಡ್ ಇರುತ್ತೆ, ಡೆಬಿಟ್ ಕ್ರೆಡಿಟ್. ಅಲ್ಲ ಸರ್, ಇವು ಅದರ್ ಫೀಲ್ಡ್ಸ್ ಇದೆಯಲ್ಲ, ಸ್ಪೆಷಲ್ GL ಇಂಡಿಕೇಟರ್. ಸ್ಪೆಷಲ್ GL ಇಂಡಿಕೇಟರ್ ಗೊತ್ತಲ್ಲ ನಿಮಗೆ, ಸ್ಪೆಷಲ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ಸ್ ಮಾಡಿದಾಗ ಮಾತ್ರ ಸ್ಪೆಷಲ್ GL ಇಂಡಿಕೇಟರ್ಸ್ನ ಯೂಸ್ ಮಾಡ್ತೀವಿ. ಸೊ ಅವಾಗ ಬೇಕಂದ್ರೆ ಮಾತ್ರ ಅಸೈನ್ ಮಾಡ್ಕೊತೀವಿ ಅಷ್ಟೇ. ಪೋಸ್ಟಿಂಗ್ ರೂಲ್ಸಲ್ಲಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಹೇಳಿದ್ರಲ್ವಾ, ಸೊ ಇಲ್ಲಿ ಹೇಳ್ತೀರಲ್ಲ ಸ್ಪೆಷಲ್ GL ಇಂಡಿಕೇಟರ್ಸ್, ಕರೆಕ್ಟ್? ಹೌದು ಸರ್. ಅದೇನೆ. ಸೊ ಎಲ್ಲ ಫೀಲ್ಡ್ಸು ಇದೆಯಲ್ಲ, ಇದರಲ್ಲಿ ಎಕ್ಸಾಕ್ಟ್ ಆಗಿ ಇದೇ ತಗೊಬೇಕು ಇದೇ ತಗೊಂಬಾರ್ದು ಅಂತ ಏನಿಲ್ಲ. ಅದೇ ನಾನು ಹೇಳಿದ್ನಲ್ಲ, ನೀವು ಡಿಫ್ರೆಂಟ್ ಟೈಪ್ ಆಫ್ ಬೇಸ್ಡ್ ಆನ್ ಬಿಸ್ನೆಸ್ ಏನಾರು. ಇಲ್ಲಿ ನೋಡಿ, ಪೋಸ್ಟಿಂಗ್ ಕೀಸ್ ನಾನು ಡೆಬಿಟ್ ಆ್ಯಂಡ್ ಕ್ರೆಡಿಟ್ಗೆ ಮಲ್ಟಿಪಲ್ ಪೋಸ್ಟಿಂಗ್ ಕೀಸ್ ಇದೆ. ಡೆಬಿಟ್ 40-50 ಒಂದೇ ಅಲ್ಲ. ನಾನು GL ಡೆಬಿಟ್, GL ಕ್ರೆಡಿಟ್ ತೊಗೊತಾ ಇದ್ದೀನಿ. ಇವನ್ ನಾವು ವಿ ಆರ್ ಯೂಸಿಂಗ್ ದ GL ಅಕೌಂಟ್, ರೈಟ್. ಸೊ ಅದಕ್ಕೋಸ್ಕರ ಸೊ ನೀವು ಸ್ಪೆಷಲ್ GL ಅಕೌಂಟ್ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ 40 ಕೊಟ್ಬಿಟ್ಟು ನೀವು ಸ್ಪೆಷಲ್ GL ಇಂಡಿಕೇಟರ್ ತೊಗೊಂಡ್ರೆ ಯಾರು ತೋರಿಸುತ್ತೆ. ಯಾಕೆಂದರೆ ಸ್ಪೆಷಲ್ GL ಡೆಬಿಟ್ಗೆ ಬೇರೆ ಪೋಸ್ಟಿಂಗ್ ಕೀ ಇದೆ. ಸೊ ಅದ್ರ ಮೇಲೆ ಡಿಪೆಂಡ್ ಅದು. ನಾನು ಇವಾಗ ಅದಕ್ಕೆ ತೊಗೊಂಡಿಲ್ಲ. ಇವಾಗ ನೀವು ಇಲ್ಲಿ ತೋರಿಸ್ತೀರಿ ಸ್ಪೆಷಲ್ GL ನೋಡಿ, ಸ್ಪೆಷಲ್ GL ಡೆಬಿಟ್ ಇದೆ. ನಾವು ಪೋಸ್ಟಿಂಗ್ ಕೀ ಡೆಬಿಟ್ಗೆ ನಾವು ಅಲ್ಲಿ 40 ತೊಗೊಂಡ್ವಿ. ಓಕೆ, ಇದು ಬಂದ್ಬಿಟ್ಟು ನೋಡಿ ಅಕೌಂಟ್ ಟೈಪ್ ಕಸ್ಟಮರ್ ಡೆಬಿಟ್. ಓಕೆ, ಇದೇ ಥರ ಕೆಗೆ ಇರುತ್ತೆ ನೋಡಿ, ವೆಂಡರ್ಗೆ ತೋರಿಸ್ತೀನಿ. ಇವೇನು GLಗೆ ಇರುತ್ತೆ ತೋರಿಸ್ತೀನಿ. ವಿ ಇರುತ್ತೆ, ವಿಗೆ ವೆಂಡರ್, ಸ್ಪೆಷಲ್ GL ನೋಡಿ, ಸ್ಪೆಷಲ್ GL ಕ್ರೆಡಿಟ್ ಇದೆ 19 ಇದೆ. ಅದೇ ಥರ GLಗೂ ಇದೆ ಸ್ಪೆಷಲ್, ತೋರಿಸ್ತೀನಿ ನೋಡಿ. ಈಗ ನೋಡಿ, ಸ್ಪೆಷಲ್ GL ಕ್ರೆಡಿಟ್ ಬಂದ್ಬಿಟ್ಟು 39 ಇದೆ. ಸೊ ಸ್ಪೆಷಲ್ GL ಡೆಬಿಟು ಇರುತ್ತೆ ನೋಡಿ. ಸ್ಪೆಷಲ್ GL ಇಲ್ಲಿ ನೋಡಿ, ಸ್ಪೆಷಲ್ ಸಾರಿ ಇದೆ ಸರ್, ಅಲ್ಲೇ ಮೇಲೆ ಇದೆ 29, 39. ನೋಡಿ, ಸ್ಪೆಷಲ್ GL 39 ಆ್ಯಂಡ್ 29. ಓಕೆ, ಸೊ ಸ್ಪೆಷಲ್ GL ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಸೊ ಇದೇ ಥರ ನಾವು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಇದು ಡೈರೆಕ್ಟ್ ನಿಮಗೆ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಎಂಟ್ರಿ. ಓಕೆ, ಸೊ ಇದರಲ್ಲಿ ಮಲ್ಟಿಪಲ್ ಡೆಬಿಟ್ ಕ್ರೆಡಿಟ್ ಪೋಸ್ಟಿಂಗ್ ಕೀಸ್ ಇದ್ದಾಗ ಸೊ ನಿಮ್ಗೆ ರಿಕ್ವೈರ್ಮೆಂಟ್ ಏನಿರುತ್ತೆ ಅದನ್ನು ಅದು ಮಾತ್ರ ತೊಗೊತೀವಿ ನಾವು. ಸೊ ಇವಾಗ ನಾನು 40-50ನೇ ನಾವು ಬ್ಯಾಂಕ್ GLs ಯೂಸ್ ಮಾಡೋದು, ಯಾವುದೇ ಸ್ಪೆಷಲ್ GLನ ಕನೆಕ್ಟಿವಿಟಿ ಮಾಡಿಲ್ಲ. ಸೊ ಹಂಗಾಗಿ ನಾನು ಇದು ತೊಗೊಂಡು. ಸೊ ಇಫ್ ಯು ಆರ್ ಯೂಸಿಂಗ್ ಎನಿ ಸ್ಪೆಷಲ್ GL ಟ್ರಾನ್ಸಾಕ್ಷನ್ಸ್ ಲೈಕ್ ಬ್ಯಾಂಕ್ ಚಾರ್ಜಸ್ಗೆ ಅಥವಾ ಬ್ಯಾಂಕ್ ರಿಲೇಟೆಡ್ ಸ್ಪೆಷಲ್ GLs ಏನಾದರೂ ಯೂಸ್ ಮಾಡಿದ್ರೆ ಅವಾಗ ಆ ಸ್ಪೆಷಲ್ GL ತೊಗೋಬೇಕಷ್ಟೆ. ಬೇರೆ ಏನು ಡೌಟ್ ಇದೆಯಾ? ಸೊ ಇದು ಬಂದ್ಬಿಟ್ಟು ಇದು ನಿಮಗೆ ಇದು ಲೈಕ್ ನಾರ್ಮಲ್ ಸಿನಾರಿಯೋಸ್ ಥರ ಅನಿಸಲ್ಲ, ಸಮಥಿಂಗ್ ಟ್ರಿಕ್ಕಿ ಇರುತ್ತೆ. ಸೊ ನಿಮ್ಗೆ ಇದು ಕಂಪ್ಲೀಟ್ ಕ್ಲಿಯರ್ ಆದಮೇಲೆ ನಿಮಗೆ ಇದು ರಿಸಲ್ಟ್ ಬರುತ್ತಲ್ಲ, ಸೊ ಅವಾಗ ಗೊತ್ತಾಗುತ್ತೆ ಸೊ ಇದೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ. ಓಕೆ, ಬಟ್ ಅಲ್ಲಿವರೆಗೂ ಇದು ನಿಮಗೆ ಇವಾಗ ಇದು ಹೇಳಿದ್ರು ಜಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ದಂಗೆ ಇರುತ್ತೆ ಅಷ್ಟೇ. ಓಕೆ, ಸೊ ನಿಮಗೆ ನಾನು ಎಕ್ಸ್ಪ್ಲೇನ್ ಅಗೇನ್ ನಿಮಗೆ ನಾವು ಒಂದು ಸಿನಾರಿಯಸ್ ರನ್ ಮಾಡಿಬಿಟ್ಟು ತೋರಿಸ್ತಿಲ್ಲ, ಅವಾಗ ನಿಮಗೆ ಗೊತ್ತಾಗುತ್ತೆ. ಇವನ್ ನಾವು APP ಅದೇ ಥರ ಫಸ್ಟಿಗೆ ಕಾನ್ಫಿಗರೇಷನ್ಸ್ ಮಾಡಿದಾಗ ಸುಮ್ಮನೆ ಒಂದು ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ವಿ ರ್ಯಾಂಡಮ್ ಆಗಿ. ಬಟ್ ಎಂಡ್ ಆಫ್ ದ ಡೇ ನಾವು ಏನು ಮಾಡಿದ್ವಿ, ಒಂದು ವೆಂಡರ್ ಪೇಮೆಂಟ್ ಮಾಡಿಬಿಟ್ಟು ಕ್ಲಿಯರ್ ಮಾಡಿದಾಗ ಎಲ್ಲಿ ಯಾವ್ದು ಹೆಂಗೆ ಟ್ರಿಗರ್ ಆಗುತ್ತೆ ಅಂತ ನಮಗೆ ಗೊತ್ತಾಯಿತು, ಒಂದು ಐಡಿಯಾ ಬಂತಲ್ವಾ.
ಸೇಮ್ ಅದೇ ಥರನೇ EBRS ಕೂಡ ಅದೇ ಒಂದು ಯಾವ್ದಾದ್ರು ಒಂದು ಇನ್ವಾಯ್ಸು ಅಥವಾ ಇನ್ಕಮಿಂಗ್ ಪೇಮೆಂಟ್ ಔಟ್ಗೋಯಿಂಗ್ ಪೇಮೆಂಟ್ ಯಾವ್ದಾದ್ರು ಒಂದು ರೈಸ್ ಮಾಡಿಬಿಟ್ಟು ಸೊ ನಾವು ವಿಲ್ ಟ್ರೈ ಟು ಕ್ಲಿಯರ್ ಪೇಮೆಂಟ್. ಅದು ಔಟ್ಗೋಯಿಂಗ್ ಬ್ಯಾಂಕ್ ಟ್ರಿಗರ್ ಆಗೋದು ಸೆಕೆಂಡ್ರಿ, ಬಟ್ ನಾವು ಅಟ್ಲೀಸ್ಟ್ ಸಿಸ್ಟಮಲ್ಲಿ ಯಾವ ಥರ ಅದು ವರ್ಕ್ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಅವಾಗ ನಿಮಗೊಂದು ಐಡಿಯಾ ಬರುತ್ತೆ. ಆಮೇಲೆ ನಿಮಗೆ ಯಾವಾಗಲೂ ತೋರಿಸಿದ್ನಲ್ಲ ಆಲ್ಗರಿದಮ್ ಅಂತ, ಆಲ್ಗರಿದಮ್ ಬಂದ್ಬಿಟ್ಟು ಏನು ಗೊತ್ತಾ, ಸೊ ಡಾಕ್ಯುಮೆಂಟ್ ಟೈಪು, ನಂಬರು, ವೆಂಡರ್ ನಂಬರು, ಇದಕ್ಕೆಲ್ಲದಕ್ಕೂ ಒಂದು ಆಲ್ಗರಿದಮ್ ಬೇಸ್ ಮೇಲೆ ಪರ್ಟಿಕ್ಯುಲರ್ ಟ್ರಿಗರ್ ಆಗ್ತಾ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಕಸ್ಟಮರ್ ಪೇ ಮಾಡಿದ್ದಾರೆ ಅಂದರೆ, ಸೊ ಕಸ್ಟಮರ್ದು ಏನೇನು ಕ್ಯಾಪ್ಚರ್ ಆಗಬೇಕು ಡೀಟೇಲ್ಸು ನಿಮ್ದು ಇನ್ಕಮಿಂಗ್ ಪೇಮೆಂಟು BRS ಅಲ್ಲಿ ತೋರಿಸೋದಕ್ಕೆ ಸ್ಟೇಟ್ಮೆಂಟಲ್ಲಿ ಅಂತ ಆಲ್ಗರಿದಮ್ ಮೇಂಟೈನ್ ಮಾಡ್ತೀವಿ. ಓಕೆ, ಸೊ ಅದು ಆಲ್ಗರಿದಮ್ ಮೇಂಟೈನ್ ಮಾಡೋದು ನಾವು. ಸೊ ಆಲ್ಗರಿದಮ್ ಮೇಂಟೈನ್ ಮಾಡಿದ್ರೆ ಬೇಸ್ ಆನ್ ಆಲ್ಗರಿದಮ್ ಏನಾಗುತ್ತೆ ಇಲ್ಲಿ ತೋರಿಸ್ತಾ ಹೋಗುತ್ತೆ ನಿಮಗೆ ಎಂಟ್ರಿ ಸಿಸ್ಟಮ್ BRS ರನ್ ಮಾಡಿದಾಗ. ಇವನ್ ವೆಂಡರ್ ಪೇಮೆಂಟ್ ಮಾಡಿದ್ರು ಅದೇ ಥರ. ಸೊ ಏನೋ ಡೌಟ್ಸ್ ಇದೆಯಾ ಬೇರೆ? ಇಲ್ಲ ಸರ್. ಓಕೆ, ಸೊ ಇವಾಗ ನಾವು ಮೇಂಟೈನ್ ಮಾಡಿದ್ದೀವಲ್ಲ, ಸೊ ಇದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಜಸ್ಟ್ ಟೈಮ್ ಬೀಯಿಂಗ್ ಅಷ್ಟೇ ಇದು ಮಾಡಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾವು ಕ್ಲಾಸಸಲ್ಲಿ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡಿದಾಗ ನಿಮಗೆಲ್ಲ ಅರ್ಥ ಆಗುತ್ತೆ ಕ್ಲಿಯರಾಗಿ. ಓಕೆ, ಡಿಲೀಟ್ ಆಗೋಯ್ತಾ? ಸೇವ್ ಆಗಿತ್ತಲ್ಲ, ಆಯ್ತು ಲಾಸ್ಟ್. ಓಕೆ ಫೈನ್, ಸೇವ್ ಆಗಿದೆ. ಓಕೆ, ಸೊ ನೀವು ಇದು ನೋಡ್ಕೊಂಡಿದ್ದೀರಾ? ನಿಮಗೆ ನನಗೆ ಗೊತ್ತು ಆ್ಯಕ್ಚುಲಿ ಎಲ್ಲರೂ ಟಿಲ್ ಇಲ್ಲಿವರೆಗೂ ಪ್ರಾಕ್ಟೀಸ್ ಮಾಡಿಲ್ಲ ಅಂತ. ಯಾರೋ ಪ್ರಮೋದ್ ಒಬ್ಬರೇ ಪ್ರಾಕ್ಟೀಸ್ ಮಾಡಿದ್ದೀರಾ. ಸೊ ಇಲ್ಲಿವರೆಗೂ ಏನು ಪ್ರಾಕ್ಟೀಸ್ ಮಾಡಿದ್ದೀವಲ್ಲ, ಸೊ ಅದು ನೀವು ಎಲ್ಲರಿಗೂ ಮಾಡಿದರೆ ಇದನ್ನ ಅಗೇನ್ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾನು ಅದಕ್ಕಂತಲೇ ಒಂದು 2 ಕ್ಲಾಸ್ ಓಲ್ಡ್ ಮಾಡಿದೆ. ನೀವು ಅಟ್ಲೀಸ್ಟ್ ಇಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಮಾಡಿದ್ರೆ ನಿಮಗೆ ಇದು ಅರ್ಥ ಆಗುತ್ತೆ ಇಂಟರ್ಲಿಂಕ್ ಇರುತ್ತೆ ಅಂತ. ಯಾಕೆಂದರೆ ನಾವು ಫಿಯರಲ್ಲಿ ಬ್ಯಾಂಕ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿದ್ವಲ್ಲ, ಸೊ ಬ್ಯಾಂಕ್ ಅಕೌಂಟ್ಸ್ ಎಲ್ಲ ಇಲ್ಲಿ ಅಸೈನ್ ಮಾಡಬೇಕಂತ. ಸೊ ಅದಕ್ಕೋಸ್ಕರ ನಾನು ಇವಾಗ ಅಸೈನ್ ಮಾಡೋದಲ್ಲ, ಅದು ಬ್ಯಾಂಕ್ ನಂಬರ್, ಅದು ಹೌಸ್ ಬ್ಯಾಂಕಲ್ಲಿ ಕ್ರಿಯೇಟ್ ಮಾಡ್ತೀವಿ. ಅಗೇನ್ ಅಕೌಂಟ್ ನಂಬರ್ನ ಅಲ್ಲಿ ಅಸೈನ್ ಮಾಡ್ತೀವಿ. ಓಕೆ, ಸೊ ಬೇರೆ ಏನೋ ಡೌಟ್ಸ್ ಇದ್ದರೆ ನಾಳೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದನ್ನು ನೋಡ್ಕೊಳ್ಳಿ ವಿಡಿಯೋ. ಆ್ಯಂಡ್ ಅಗೇನ್ ಫೀಸ್ದು ಆ್ಯಕ್ಚುಲಿ ರಿಮೈಂಡ್ ಮಾಡೋಕ್ಕೆ ಹೇಳಿದ್ರು ಒಂದ್ಸಲ ಕಿರಣ್, ಬಟ್ ಸ್ಟಿಲ್ ಒಂದ್ಸಲ ಡಿಸ್ಕಸ್ ಮಾಡಿ. ಸೊ ಏನೇ ಇದ್ರೂ ಕಿರಣ್ ಹತ್ರ ಡಿಸ್ಕಸ್ ಮಾಡಿ. ಓಕೆ, ಸೊ ವಿಲ್ ಗೆಟ್ ಎ ಟೈಮ್. ಓಕೆ ಗೈಸ್, ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.